ಡಿಫಾಮೇಶನ್ ಏನು ಅಂತ ಸ್ವಲ್ಪ ಓದ್ಕೊಂಡ್ ಬಂದ್ರಪ್ಪ, ಇಂಡಿಯನ್ ಪಾಲಿಟಿನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರ್ಯಾರೆಲ್ಲ ಡಿಫಾಮೇಶನ್ ಅಂತ ಅಂತೀರಾ, ಡಿಫಾಮೇಶನ್ ಅನ್ನ ಪದದ ಅರ್ಥ ತಿಳ್ಕೊಂಡ್ ಬಂದ್ಬಿಡ್ರಿ. ಅರ್ಥ ಆಯ್ತಾ? ನಡೀರಿ. ಎಂತ ಜನರ ಮಧ್ಯೆಯೋ ಎಂತ ಫ್ಯಾಮಿಲಿ ಹುಟ್ಟುಬಿಟ್ಟಿದೀನಿ ಅಂತ ಅನ್ಸ್ಬಿಡುತ್ತೆ ಸ್ನೇಹಿತರೆ. ನನ್ಗಂತೂ ಸಂಕಟ ನರಕ ಆಗ್ಬಿಟ್ಟಿದೆ ಅಂತ. ಎಷ್ಟು ಸುಳ್ಳುಗಳು ಹೇಳ್ತಾರೆ ಸ್ನೇಹಿತರೆ. ಯಪ್ಪ, ಏನ್ ಸುಳ್ಳು ಅಂತಂದ್ರೆ, ಅವ್ರನ್ನ ನಾನು ಗುರು ಅನ್ಕೊಂಡಿದೀನಿ, ಪ್ರತಿಯೊಬ್ರು ನಾನು ಗುರು ಅನ್ಕೊಂಡಿದೀನಿ. ಈ ರೀತಿ ಇರುವಾಗ ಇಷ್ಟೆಲ್ಲ ಓದ್ಸಿದರೆ ನನ್ನ ಸಾಕು ತಂದೆಯಿಂದಾನೇ ನಾನು ಇವತ್ತಿನ ದಿವಸ ಊಟ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಸಾಕು ತಂದೆಯಿಂದಾನೆ ಅಂತಾನು ವಿಡಿಯೋಲ್ ಹೇಳಿದೀನಿ. ಎಲ್ಲ ಕಾಣಿಸ್ಲಿಲ್ವಾ ಯಾರಿಗೂನು? ಡಿಫಾಮೇಶನ್ ಕೇಸ್ ಹಾಕ್ಬಿಡೋದಕ್ಕೆ ಅಲ್ಲೇನು ಡಿಫಾಮೇಶನ್ ಕೇಸ್ ಹಾಕುವಂತದ್ದೇನು ಮಾತಾಡಿಲ್ಲ. ಅನುಭವಿಸಿದವ್ರು ನಾವು, ದೌರ್ಜನ್ಯಗಳನ್ನ ಅನುಭವಿಸಿದವ್ರು ನಾವು. ಅರ್ಥ ಆಯ್ತಾ? ಡಿಫಾಮೇಶನ್ ಕೇಸ್ ನಮ್ಮೇಲೇನೆ ಅಂತೆ. ಸತ್ತು ಸ್ವರ್ಗದಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅವರು. ಜೈಲ್ಗೆ ಹೋಗಿ ಜೈಲಲ್ಲಿ ಕುತ್ಕೊಂಡು ನನ್ಗೆ ಏನಾದ್ರು ಕೇಸ್ ಬಂತ ನಾನೇ ಲಾಯರ್ ಏನು ಜಡ್ಜ್ ಮುಂದೆ ನಿಂತ್ಕೊಂಡು ನಾನೇ ವಾದ ಮಾಡ್ಕೊಳ್ತೀನಿ. ಏನ್ ತಪ್ಪು ಮಾಡಿದೀನಿ ನಾನು? ಈಗ್ಲೇ ಪ್ರಾಣ ಹೋಗುತ್ತೆ, ನಾನು ಚಿಂತೆ ಮಾಡಲ್ಲ. ಆದ್ರೆ ನನ್ನ ಧರ್ಮ ಬಿಟ್ಟು ನಾನು ನಡೆಯೋದಿಲ್ಲ. ಯಾಕಂತಂದ್ರೆ ಇದು ನಾನ್ ಯಾರ್ದು ತೇಜೋವಧೆ ಮಾಡ್ತಾ ಇಲ್ಲ. ನನಗೆ ಅನ್ಯಾಯ ಆಗಿರೋದು, ನನಗ್ ತೊಂದ್ರೆ ಆಗಿರೋದು, ನಾನ್ ಲೈಫಲ್ಲಿ ಅನುಭವಿಸಿರೋದು. ಎಲ್ರೂ ಗುರುಗಳು ಅಂತ ಅನ್ಕೊಂಡು ನನ್ ಪಾಠ ಕಲ್ತು ಮುಂದೆ ಸಾಕ್ತಾ ಇದೀನಿ ಅಂತ ಹೇಳಿರೋ ವಿಡಿಯೋಗೆ ಡಿಫಾಮೇಶನ್ ಕೇಸ್ ಅಂತ ಹೇಳ್ತಾರೆ ಅಂತಂದ್ರೆ ಕಾಲ ಎಲ್ಲಿಗೆ ಬಂದಿದೆ ನೋಡಿ. ಕಾಲಾಯ ತಸ್ಮೈ ನಮಃ. ನಾನ್ ಮತ್ತೆ ಹೇಳ್ತಿರ್ತೀನಿ, ಅವರು ನನ್ನ ಸಾಕು ತಂದೆ, ನನ್ಗೆ ಓದ್ಸಿದ್ದಾರೆ, ಅವರನ್ನ ನಾನು ಗುರುಗಳು ಅನ್ಕೊಳ್ತಾ ಇದೀನಿ. ಅವರ ಒಳ್ಳೆತನ ನೋಡಿದೀವಿ, ಕೆಟ್ಟತನ ನೋಡಿದೀವಿ, ಅವರನ್ನ ಗುರುಗಳು ಅನ್ಕೊಳ್ತಾ ಇದೀವಿ. ಇದರಿಂದ ಡಿಫಾಮೇಶನ್ ಕೇಸ್ ಏನ್ರಿ ಬರುತ್ತೆ? ಏನ್ ಬರುತ್ತೆ ಡಿಫಾಮೇಶನ್ ಕೇಸು? ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನನ್ನ ಒಂದು ಲೈಫ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಇವತ್ತು ಈಗ ಟೈಮ್ ಬಂದು 5:55 ಮತ್ತೆ ನವೆಂಬರ್ 25ನೇ ತಾರೀಕು ಬೆಳಗಿನ ಜಾವ 5:55. ಸೊ ಈಗ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ, ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅದು ನಾನು ನಿಮ್ಗೆ ತಿಳಿಸ್ಲೇಬೇಕು. ಯಾಕಂದ್ರೆ ಇದು ನನ್ನ ಒಂದು ಪ್ರೊಫೆಷನ್. ನಾನು ಯೂಟ್ಯೂಬರ್, ಜೊತೆಗೆ ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನಾನು ಒಂದು ಅವೇರ್ನೆಸ್ ಮೂಡಿಸ್ತಾ ಇದೀನಿ. ಒಂದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ, ಜೊತೆಗೆ ಒಂದು ಅವೇರ್ನೆಸ್ ವಿಡಿಯೋ ಆಗಿರುತ್ತೆ, ಜೊತೆಗೆ ಒಂದು ಹೀಲಿಂಗ್ ಜರ್ನಿಯ ಒಂದು ವಿಡಿಯೋ ಆಗಿರುತ್ತೆ. ಜೊತೆಗೆ ಇದು ನನ್ನ ಒಂದು ಲೈಫ್ ಅಪ್ಡೇಟ್. ಆಯ್ತಾ? ನಾನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಮೊದಲನೇದಾಗಿ ನಾನು ಹೇಳೋದೇನಂದ್ರೆ, ಈ ಒಂದು ವಿಡಿಯೋ ಯಾರನ್ನೂ ಡಿಫೇಮ್ ಮಾಡೋದಕ್ಕೆ ಅಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್. ಓಕೆನಾ? ಸುಮ್ನೆ ಡಿಫಾಮೇಶನ್ ಅಂತಂದ್ರೆ ಏನ್ ಅನ್ಕೊಂಡಿದೀರಾ ಎಲ್ರು? ಆಯ್ತಾ? ಡಿಫೇಮ್ ಅಂತಂದ್ರೆ ಏನು? ಫಸ್ಟ್ ಕಾನೂನ್ನ ತಿಳ್ಕೊಂಡ್ ಬನ್ನಿ. ಯಾರಾದ್ರೂ ಡಿಫಾಮೇಶನ್ ಬಗ್ಗೆ ಏನಾದ್ರೂ ತಪ್ಪಾಗಿ ಅರಿವು ಇಟ್ಕೊಂಡಿದ್ರೆ, ಆಯ್ತಾ, ಅರಿವಿರ್ಬೇಕು ಅದ್ರ ಬಗ್ಗೆ. ಸೊ ಇವತ್ತಿನ ಅಪ್ಡೇಟ್ ಏನಂತಂದ್ರೆ, ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ನಾನೇನೋ ಟೆನ್ಷನ್ ಮಾಡ್ಕೊಂಡು ಡಿಪ್ರೆಷನ್ ಹೋಗಿಲ್ಲ ಮುಂಚೆ ತರ. ಯಾಕಂದ್ರೆ ಆ ದಿನಗಳೆಲ್ಲ ಕಳೆದಿದ್ದೀನಿ ನಾನು. ಎಷ್ಟೋ ದಿನ ಡಿಪ್ರೆಷನ್ ಅಲ್ಲಿ ಇರೋ ರೀತಿ ನನ್ನ ಒಂದು ಫ್ಯಾಮಿಲಿ ನನ್ಗೆ ಮಾಡಿದೆ. ಆಯ್ತಾ? ಆ ಒಂದು ಪೆಟ್ಟುಗಳು ಬಿದ್ದು 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 ಇಷ್ಟು ಗಟ್ಟಿ ಆಗ್ಬಿಟ್ಟಿದೀನಿ ಇವಾಗ. ಸೊ ನಾನ್ ಯಾಕೆ ಎದ್ದಿದ್ದು ಅಂದ್ರೆ, ನನ್ನ ವಿಡಿಯೋಸ್ನ ನಾನೇ ಮತ್ತೆ ನೋಡ್ತಾ ಇದ್ದೆ. ಆಯ್ತಾ? ಏನ್ ಡಿಫಾಮೇಶನ್ ಕೇಸ್ ಹಾಕುವಂತದ್ದು ಏನ್ ಮಾತಾಡ್ಬಿಟ್ಟಿದೀನಿ ನಾನು ಅಂತ ನೋಡ್ತಾ ಇದ್ದೆ. ಆಯ್ತಾ? ಸೊ ನೋಡಿದ್ರೆ ಎಲ್ಲ ನಾನು ಯಾರಿಗೂ ತೇಜೋವಧೆ ಮಾಡುವಂತಹ ಮಾತುಗಳು ಯಾವ್ದು ಆಡಿಲ್ಲ. ಆಯ್ತಾ? ನನ್ನ ಲೈಫಲ್ಲಿ ಏನಿತ್ತು ಅದನ್ನ ಹೇಳಿದೀನಿ. ಜೊತೆಗೆ ಎಲ್ಲರನ್ನು ಗುರುಗಳು ಅಂತ ಅನ್ಕೊಂಡಿದೀನಿ. ನನಗೆ ಅನ್ಯಾಯ ಆಗಿದೆ, ನನಗೆ ತೊಂದರೆ ಆಗಿದೆ, ನನಗೆ ಅಬ್ಯೂಸ್ ಆಗಿದೆ, ಮೆಂಟಲ್ ಅಬ್ಯೂಸ್ ಆಗಿದೆ. ಅರ್ಥ ಆಯ್ತಾ? ಜೊತೆಗೆ ನನಗೆ ಫಿಸಿಕಲ್ ಅಬ್ಯೂಸ್ ಕೂಡ ಆಗಿದೆ. ಇದೆಲ್ಲವನ್ನೂ ಕೂಡ ನಾನು ಹೇಳ್ಕೊಂಡಿದ್ದೀನಿ. ಆಯ್ತಾ? ಫಿಸಿಕಲ್ ಅಬ್ಯೂಸ್ ಯಾವ ರೀತಿ, ಗುಡ್ ಟಚ್, ಬ್ಯಾಡ್ ಟಚ್, ಇದೆಲ್ಲವನ್ನೂ ಇರುತ್ತೆ. ಸಣ್ಣ ಪುಟ್ಟಗಳು ತಪ್ಪುಗಳು ಮಾಡಿರ್ತಾರೆ ಎಲ್ರು ಕೂಡ, ಅಲ್ವಾ? ಅದನ್ನ ಹೇಳಿದ್ದೀನಿ. ಸೊ ಜೊತೆಗೆ ಎಲ್ರೂ ಗುರುಗಳು ಅಂತ ಅನ್ಕೊಂಡಿದ್ದೀನಿ, ಅಲ್ವಾ? ಏನು ಇದಾಯ್ತು, ತಪ್ಪಾಯ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇದರ ಜೊತೆಗೆ ಸಾಕಷ್ಟು ನೋವುಗಳು ಹೆಚ್ಚಾಗಿ, ಮದ್ವೆ ಆಗಿ ಡಿವೋರ್ಸ್ ಆಗಿರೋಂತ ವ್ಯಕ್ತಿ,
ನಂಬಿಕೆ ದ್ರೋಹಗಳಿಗೆ ಒಳಗಾಗಿರುವಂತಹ ವ್ಯಕ್ತಿ ನಾನು. ಸೊ ಈ ರೀತಿ ಒಂದು ಜೀವನ ನಡೆಸ್ಕೊಂಡು ನನ್ನ ಪಾಡಿಗೆ ನಾನು ಬದುಕ್ತಾ ಇರುವಂತಹ ಟೈಮ್ ಅಲ್ಲಿ ಮತ್ತೆ ನನ್ಗೆ ಈಗ ಒಂದ್ ರೀತಿ ತೊಂದ್ರೆ. ನೋಡಿ ನಿನ್ನೆ ರಾತ್ರಿ ನನ್ಗೆ ಅಮ್ಮ, ಅಂದ್ರೆ ಇವಾಗ November 25 ಬೆಳಿಗ್ಗೆ 5:55 ಅಲ್ವಾ, ಈಗ ಸ್ವಲ್ಪ ಒಂದ್ 5-6 ಗಂಟೆ ಮುಂಚೆ ನೈಟ್ 12 ಗಂಟೆ ಸರಿಯಾಗಿ ನನ್ ಅಮ್ಮ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಓಕೆನಾ, ಏನ್ ಹೇಳಿದ್ರು ಅಂತ ಅಂದ್ರೆ ಸ್ಟಾರ್ಟಿಂಗ್ ಫೋನ್ ಮಾಡಿದ ತಕ್ಷಣ ಚೈ ಊಟ ಆಯ್ತಾ ಅಂತ ಅಂದ್ರು. ಊಟ ಆಯ್ತು ಅಮ್ಮ, ನಿಮ್ದಾಯ್ತಾ ಅಂತ ಅಂದೆ. ಆಯ್ತು ಅಂತಂದ್ರು. ನಿನ್ ಕಾಲಿಗೆ ಬೀಳ್ತೀನಮ್ಮ, ನಿನ್ ಕೈಗೆ ಬೀಳ್ತೀನಮ್ಮ, ದಯವಿಟ್ಟು ಹಳೆ ವಿಡಿಯೋಸ್ ಕೆಲವೆಲ್ಲ ಪ್ರೈವೇಟ್ ಮಾಡ್ತೀಯೋ ಅಥವಾ ಡಿಲೀಟ್ ಮಾಡ್ತೀಯೋ ಏನಾದ್ರು ಮಾಡು. ದೊಡ್ಡ ದೊಡ್ಡ ಜಗಳಗಳು ಅಲ್ಲಿ ಎಲ್ಲೋ ಆಗ್ತಾ ಇದೆ, ಅದು ಇದು ಹೇಳಿದ್ರು. ನಿನ್ ಮೇಲೆ ಡಿಫಮೇಶನ್ ಕೇಸ್ ಹಾಕ್ತಾರಂತೆ, ದೊಡ್ಡ ದೊಡ್ಡ ಲಾಯರ್ ಅನ್ನ ಭೇಟಿ ಮಾಡ್ತಾರಂತೆ, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಇನ್ನೊಂದಷ್ಟು ಕೆಲವೊಂದು ಮಾತುಗಳು ಹೇಳಿದ್ರು. ಏನು ನಮ್ಮ ಅಣ್ಣ ಹೇಳಿದ್ರು, ಅಂದ್ರೆ ನಮ್ಮ ಅಮ್ಮ ಅವರ ಅಣ್ಣ ಹೇಳಿದ್ರಂತೆ, ಎಲ್ಲಾ ವಿಡಿಯೋನಲ್ಲೂ ಮಲತಮ್ಮ ಮಲತಮ್ಮ ಅಂತ ಹೇಳಿದ್ಯಾ, ಬಾಯಿ ತುಂಬಾ ತಮ್ಮ ಅನ್ನಕ್ಕೂ ಆಗ್ಲಿಲ್ವಾ ಅಂತ. ಎಷ್ಟು ಸುಳ್ಳುಗಳು ಹೇಳ್ತಾರೆ ಸ್ನೇಹಿತರೆ. ಯಪ್ಪ, ಏನ್ ಸುಳ್ಳು ಅಂತಂದ್ರೆ ಅದಕ್ಕೇನೆ ನನಗೇನೆ ಇದನ್ನೇ ನೋಡಿ, ನಾರ್ಸಿಸಿಸ್ಟ್ ಒಂದು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ನಮ್ ಬಗ್ಗೆನೆ ನಮಗ್ ಡೌಟ್ ಬರೋ ರೀತಿ ಇಡೀ ರಾತ್ರಿ ನಾನು ನನ್ನ ವಿಡಿಯೋಸ್ ನೋಡ್ತಾ ಕೂತಿದ್ದೀನಿ. ನಾನು ಫಸ್ಟ್ ಮೆನ್ಷನ್ ಮಾಡುವಾಗ ಈ ರೀತಿ ವಾಸ್ತವ ತಿಳಿಸ್ಬಿಟ್ಟು ಪ್ರತಿ ಸರ್ತಿ ನಾನು ಹೇಳುವಾಗ್ಲು ನನ್ ತಮ್ಮ, ನನ್ ಫ್ಯಾಮಿಲಿ ಅಂದ್ರೆ ನನ್ನಮ್ಮ, ನನ್ ತಮ್ಮ, ನಾವಿಬ್ರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದವರು, ಈ ರೀತಿ ಎಲ್ಲ ಹೇಳಿದೀನಿ. ಅದ್ಯಾವ್ದು ಇವ್ರಿಗೆ ಕಾಣಿಸ್ಲಿಲ್ವಾ? ಎಷ್ಟು ಸುಳ್ಳು ಹೇಳ್ತಾರೆ ಜನ ಅಂದ್ರೆ. ನಾನು ಅದೇ ಅಮ್ಮಂಗೆ ಹೇಳ್ದೆ, ಯಾಕೆ ನಿಮ್ಮ ಅಣ್ಣ ಹೇಳಿದ್ದನ್ನ ನೀವು ಇದ್ ಮಾಡ್ತೀರಾ, ನೀವು ನೋಡಿ ಸರಿಯಾಗಿ, ಯಾಕೆ ಅವ್ರಿಗೆ ಕಣ್ಣ ತೊಂದ್ರೆ ಆಗಿತ್ತು, ಇವಾಗ ಕಿವಿನೂ ತೊಂದ್ರೆ ಆಗ್ಬಿಡ್ತಾ, ಹೇಗೆ ನೋಡಿ ಸರಿಯಾಗಿ ವಿಡಿಯೋಸ್ಗಳನ್ನ ಅಂತ ಹೇಳ್ದೆ. ಜೊತೆಗೆ ಇನ್ನೊಂದು ಹೇಳ್ದೆ, ನಾನು ಹೆಸರು ತಗೊಂಡಿದ್ದೀನಿ, ನನ್ ಸಾಕು ತಂದೆ ಹೆಸರು ತಗೊಂಡಿದ್ದೀನಿ. ಹೌದು, ಯಾಕಂದ್ರೆ ಒಂದೇ ಮನೆಯಲ್ಲಿ ಒಟ್ಟಿಗೆ ನಮ್ಗೆ ಊಟ ಹಾಕ್ತಂತವ್ರವ್ರು, ಆಯ್ತಾ. ಏನೋ ಅವರಿಂದ ನನ್ಗೆ ತೊಂದರೆ ಆಗಿದ ಮಾತ್ರಕ್ಕೆ ಅವರಿಂದ ನಾನೇನು ಸತ್ತೋಗ್ಬಿಟ್ಟಿಲ್ಲ ಅಥವಾ ನನ್ಗೆ ಬೇರೆ ಏನು ತೊಂದರೆ ಆಗಿಲ್ಲ. ಅವ್ರನ್ನ ನಾನು ಗುರು ಅನ್ಕೊಂಡಿದೀನಿ, ಪ್ರತಿಯೊಬ್ರು ನಾನು ಗುರು ಅನ್ಕೊಂಡಿದೀನಿ, ಆಯ್ತಾ. ಈಗ ನಾನು ನನ್ನ ಸಾಕು ತಂದೆ ಹೆಸರು ಹೇಳಿದ್ದಕ್ಕೆ ನನ್ನ ಮೇಲೆ ಡಿಫಮೇಶನ್ ಕೇಸ್ ಹಾಕ್ತಾರಂತೆ. ಸೊ ಅದಕ್ಕೆ ನಮ್ಮಮ್ಮ ಹೆದರ್ಕೊಂಡು ಫೋನ್ ಮಾಡಿ ನನ್ಗೆ ಡಿಲೀಟ್ ಮಾಡ್ಬಿಡು, ಇಲ್ಲಿ ಬಂದ್ ಏನಾದ್ರು ಜಗಳ ಮಾಡ್ತಾರೆ ಎಲ್ರು, ಈ ರೀತಿ ಮಾತಾಡಿದ್ರು. ಅಯ್ಯೋ, ಅನುಭವಿಸಿರೋರು ನಾವು, ಆಯ್ತಾ. ನಾನ್ ಹೇಳ್ದೆ ಅಮ್ಮಂಗೆ, ನಮ್ಮಮ್ಮನಿಗೆ ಆಗಿರೋ ಏನು ದೌರ್ಜನ್ಯ ಎಲ್ಲ ನೆನ್ಸ್ಕೊಂಡ್ಬಿಟ್ರೆ ನಾವ್ ಯಾವ ಕಾಲದಲ್ಲೂ ನಾವಾಗ್ಲೂ ಡಿಫಮೇಶನ್ ಕೇಸ್ ಹಾಕ್ಬೇಕಿತ್ತಲ್ವಾ. ಹಾಗ್ ನೋಡಕ್ ಹೋದ್ರೆ ನನ್ಗೆ ಎಷ್ಟು ಮಾತುಗಳು ಆಡಿದ್ದಾರೆ ಎಲ್ರು, ಎಷ್ಟೋ ಜನ ನನ್ಗೆ ಎಂತೆಂತ ಮಾತುಗಳಾಡಿದ್ದಾರೆ. ಎಷ್ಟು ಸಣ್ಣ ವಯಸ್ಸು ಹುಡುಗಿ ನಾನು, ಸ್ಕೂಲ್ಗೆ ಹೋಗೋ ಹುಡುಗಿ, ಅದುಮ್ಕೊಂಡಿರೋ ತರ ಎಲ್ಲಾ ಕೆಲವು ಹೆಂಗಸರು ಮಾತಾಡಿದಾರೆ ನನಗೆ. ಈ ತರ ಎಲ್ಲ ಮಾತಾಡುವಾಗ ಏನು ಡಿಫಮೇಶನ್ ಕೇಸ್ ಯಾರ್ಗ್ ಹಾಕ್ಬೇಕು, ಅಥವಾ ಈಗ ಸತ್ತು ಸ್ವರ್ಗದಲ್ಲಿ ಇದಾರೋ ಎಲ್ಲಿಯವರು ಪಾಪ ಅವರು, ಅಲ್ವಾ. ನಾನು ನನ್ನ ಸಾಕು ತಂದೆ ಹೆಸರು ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಏನ್ ತಪ್ಪಿವಾಗ? ನನ್ಗೆ ಮದ್ವೆ ಮಾಡಿಕೊಟ್ಟಾಗ್ಲೂ ಕೂಡ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲೂ ಅವರ ಒಂದು ಹೆಸರು ಹಾಕಿದ್ರು. ಅಷ್ಟೋವರ್ಗು ಒಂದು ಮಗಳು ಅನ್ನೋ ಅಭಿಮಾನ ಬಂದಿತ್ತಲ್ವಾ ಕೊನೆಯಲ್ಲಿ. ಏನ್ ತಪ್ಪಿವಾಗ? ಒಟ್ಟಿಗೆ ಕರ್ಕೊಂಡು ಹೋಗಿ ಊಟ ಕೊಡ್ಸಿದಾರೆ ಹೋಟ್ಲಲ್ಲಿ, ನಂಗೆ ಅಮ್ಮನಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಏನು ಪಾಪ ಅವ್ರಿಗೆ ಕೊನೆ ಕಾಲದಲ್ಲಿ ಹುಷಾರಿಲ್ಲ, ಎಲ್ಲ ಪ್ರತಿಯೊಂದು ಮಗು ತರ ನಮ್ ತಾಯಿ ನೋಡ್ಕೊಂಡಿದ್ದಾರೆ. ಈ ರೀತಿ ಇರುವಾಗ ಇಷ್ಟೆಲ್ಲ ಓದಿಸಿದರೆ ನನ್ನ ಸಾಕು ತಂದೆಯಿಂದಾನೇ ನಾನು ಇವತ್ತಿನ ದಿವಸ ಊಟ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಸಾಕು ತಂದೆಯಿಂದಾನೆ ಅಂತಾನು ವಿಡಿಯೋಲ್ ಹೇಳಿದೀನಿ. ಎಲ್ಲ ಕಾಣಿಸ್ಲಿಲ್ವಾ ಯಾರಿಗೂನು? ಸೊ ಈಗ ನನ್ನ ತಮ್ಮನೇನಲ್ಲಿ ಇರೋದ್ರ ಪ್ರಕಾರ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ತಮ್ಮನೇನಲ್ಲಿ ಏನ್ ಕೊಟ್ಟಿದೀನಿ, ಇನ್ನು ಎಷ್ಟು ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಅಂದ್ರೆ ಈ ಒಂದು ಮಲತಮ್ಮ ಅಂತ ನಾನೇನೋ ಹೇಳ್ಕೊಂಡ್ ಬರ್ತೀನಂತೆ, ಬಾಯ್ ತುಂಬಾ ತಮ್ಮ ಅಂದಿಲ್ವಂತೆ. ಅಬ್ಬಾ, ಏನ್ ಸುಳ್ಳು ಹೇಳ್ತಿರೋ ಯಪ್ಪ, ಏನ್ ಹೇಳ್ಬೇಕು ಗೊತ್ತಾಗಲ್ಲ. ಎಲ್ಲಾ ವಿಡಿಯೋಸ್ ನೋಡಿ ಕೇಳಿಸ್ಕೊಳ್ಳಿ, ಎಷ್ಟು ಬಾಯಿ ತುಂಬಾ ತಮ್ಮ ಅಂದಿದ್ದೀನಿ. ನಿಮ್ಗಳಿಂದ ಕಲ್ತ್ಕೋಬೇಕಾ ನನ್ ತಮ್ಮನ ಮೇಲಿರೋ ಪ್ರೀತಿನ. ಎಂತ ಜನರ ಮಧ್ಯೆಯೋ ಎಂತ ಫ್ಯಾಮಿಲಿಲಿ ಹುಟ್ಟುಬಿಟ್ಟಿದೀನಿ ಅಂತ ಅನ್ಸ್ಬಿಡುತ್ತೆ ಸ್ನೇಹಿತರೆ. ನನ್ಗಂತೂ ಸಂಕಟ ನರಕ ಆಗ್ಬಿಟ್ಟಿದೆ. ಈಗ ನೋಡಿ, ಇಷ್ಟು ದಿವಸ ಆರಾಮಾಗಿ ಅದೆಲ್ಲ ಮರ್ತು ನಾನು ಮೊನ್ನೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ವಿಡಿಯೋ ಮಾಡಿದೀನಿ, ಇಷ್ಟು ಖುಷಿಯಾಗಿದ್ದೀನಿ. ಮಧ್ಯ ಐತಿ ಇದನ್ನ ನೋಡಿ, ನಾರ್ಸಿಸಿಸಮ್ ಅಂದ್ರೆ ನಮ್ ಪಾಡಿಗೆ ನಾವು ಬದುಕಕ್ಕೂ ಬಿಡೋದಿಲ್ಲ, ಜೊತೆಲಿದ್ದಾಗ ಚೆನ್ನಾಗೂ ನೋಡ್ಕೊಳ್ಳಿಲ್ಲ
ಅಂದ್ರೆ ಬರೀ ದುಡ್ಡು ಕೊಡಿಸ್ಬಿಟ್ಟು ನೀರು ನಲ್ಲಿ ಆಯುಷ್ಯ ಕೊಟ್ಬಿಟ್ರೆ ಅಲ್ಲ, ಮಾನಸಿಕವಾಗಿ ನೆಮ್ಮದಿ ಇರ್ಬೇಕಲ್ಲ ಮನುಷ್ಯನ್ಗೆ. ಡಿಪ್ರೆಷನ್ಗೆ ಹೋಗಿಸ್ಬಿಟ್ರೆ ಅಲ್ವಾ? ಸೊ ಅದಕ್ಕೆ ನಾನು ಅದೊಂದು ಹಾಕಿದ್ದೀನಿ. ಎಷ್ಟು ಸುಳ್ಳು ಹೇಳ್ತಿರಪ್ಪ. ಬಾಯಿ ತುಂಬಾ ತಮ್ಮ ಅಂತ ಹೇಳಿಲ್ಲ ಅಂತಂದ್ರೆ ಎಷ್ಟು ಸುಳ್ಳು ಹೇಳ್ತಿರೋ ನೀವೆಲ್ಲ. ಏಯ್ ನಡ್ಕೊಳ್ಬೇಕು ನಿಮ್ ಇದಕ್ಕೆ. ಇನ್ನೊಂದ್ ಏನ್ ಹಾಕಿದೀನಿ, ನನ್ನ ಪಾಡಿಗೆ ನಾನು ಬದುಕಲು ಬಿಡ್ತಾ ಇಲ್ಲ, ನನ್ನ ತಾಯಿಯಿಂದ ಮತ್ತೊಂದು ಕರೆ. ಅಂದ್ರೆ ರಾತ್ರಿ ನನ್ನ ತಾಯಿ ಅಂದ್ರೆ ನನ್ನ ತಮ್ಮನೇಲಲ್ಲಿ ಏನ್ ಕೊಟ್ಟಿದೀನಿ ಅದ್ರ ಪ್ರಕಾರ ಮಾತಾಡ್ತಾ ಇದೀನಿ, ಓಕೆನಾ? ನನ್ ಪಾಡಿಗೆ ನಾನ್ ಇರೋದಕ್ಕೂ ಬಿಡ್ತಾ ಇಲ್ಲ. ನೋಡಿ ಇವಾಗ ನೀವು ನನ್ಗೆ ಇಡೀ ನೈಟ್ ನಿದ್ದೆ ಇಲ್ಲ, ನಾಳೆ ಏನಾದ್ರು ತೊಂದ್ರೆ ಆದ್ರೆ ಏನ್ ಇವ್ರು ಬಂದ್ ಸರಿ ಮಾಡ್ತಾರಾ? ದುಡ್ಡು ಖರ್ಚು ಮಾಡ್ಬೋದು, ಆದ್ರೆ ನನ್ ಹೆಲ್ತ್ ವಾಪಸ್ ಕೊಡಕ್ಕಾಗುತ್ತೆ ಇವ್ರಿಗೆ? ಈಗ್ಲೇನೆ 35 ವರ್ಷ ಆಯ್ತು. ಎಷ್ಟೆಷ್ಟು ನಾವ್ ಅನುಭವಿಸಿರೋದು. ಯಾಕೋ ಇದು ತುಂಬಾ ಅತಿರೇಕ ಆಗ್ತಾ ಇದೆ. ಡಿಫಾಮೇಶನ್ ಕೇಸ್ ಯಾರ್ ಹಾಕ್ಬೇಕು, ಯಾರ ಮೇಲೆ ಹಾಕ್ಬೇಕು? ನಾನ್ ಸಣ್ಣ ಹುಡುಗಿ ಇರುವಾಗ ಅವಾಗ ಯಾರ ಮೇಲೆ ಡಿಫಾಮೇಶನ್ ಕೇಸ್ ಹಾಕಕ್ ಆಗ್ತಿತ್ತ? ನಾವೀಗ ಎಲ್ಲರೂ ಸಹಿಸ್ಕೊಂಡ್ ಬರ್ಲಿವ ದೌರ್ಜನ್ಯನ, ನಮ್ಮಮ್ಮನ ದೌರ್ಜನ್ಯ ಅನುಭವಿಸಿರೋದ್ ನೋಡಿದೀನಿ. ಆಯ್ತಾ? ಈ ತರ ಎಲ್ಲ ನಾವು ನಮ್ಮಮ್ಮನ್ಗೆ ರೋಡಲ್ಲಿ ಎಷ್ಟೆಲ್ಲ ಅವಮಾನ ಆಗಿರೋದು ಗೊತ್ತಾ? ಹೇಳ್ಬೇಕಾ ಎಲ್ಲ ಒಂದೊಂದನು? ಸೊ ಇದೆಲ್ಲ ನೋಡ್ಕೊಂಡು ನಾವು ಬೆಳ್ದಿರೋದು. ಆಯ್ತಾ? ಈ ತರ ಇರುವಾಗ ನಾನು ನಮ್ಮಮ್ಮಂಗೆ ಹೇಳ್ದೆ, ನೀವ್ ಯಾಕೆ ಹೆದರ್ಕೊಳ್ತೀರಾ? ನಾ ತಪ್ಪು ಮಾಡಿದ್ರೆ ಹೆದರ್ಕೊಳ್ಬೇಕು, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಕೊಳ್ಬೇಕು? ತಲೆನೇ ಕೆಡ್ಸ್ಕೊಬೇಡಿ, ನಾನೇನು ತಪ್ಪು ಮಾಡಿಲ್ಲ, ನನಗೇನ್ ಭಯ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಅಷ್ಟೇ. ಡಿಫಾಮೇಶನ್ ಕೇಸ್ ಹಾಕುವಂತದ್ದು ಏನು ಮಾತಾಡಿಲ್ಲ. ನನ್ ವಿಡಿಯೋ ನೀವು ಚೆಕ್ ಮಾಡಿ ಸ್ನೇಹಿತರೆ, ಪ್ರೀವಿಯಸ್ ವಿಡಿಯೋ 1 ಮಂತ್ ಮುಂಚೆ ಹಾಕಿದ್ದೀನಿ. ನನ್ಗೆ 35 ವರ್ಷ, ತಂದೆನ ನೋಡಿಲ್ಲ, ಡಿವೋರ್ಸ್ ಆದವಳು, ಮಕ್ಕಳಿಲ್ಲ, ಆದ್ರೂ ಗಟ್ಟಿಯಾಗಿ ನಿಂತಿದೀನಿ ಅಂತ ವಿಡಿಯೋ ಮಾಡಿದೀನಪ್ಪ. ನಂದು ಇಡೀ ಜೀವನ ಹೇಳ್ಕೊಂಡಿದ್ದೀನಿ, ಅದ್ರದ್ದೊಂದು ಭಾಗ ಅಷ್ಟೇ. ಅರ್ಥ ಆಯ್ತಾ? ಈಗ್ಲೂ ಹೇಳ್ತಾ ಇದ್ದೀನಿ ನಾನು, ಅವರು ನನ್ನ ಸಾಕು ತಂದೆ. ಅರ್ಥ ಆಯ್ತಾ? ವರ್ಡ್ ಉಪಯೋಗಿಸಿದ ತಕ್ಷಣ ಡಿಫಾಮೇಶನ್ ಕೇಸ್ ಹಾಕ್ಬಿಡೋದಕ್ಕೆ ಅಲ್ಲೇನು ಡಿಫಾಮೇಶನ್ ಕೇಸ್ ಹಾಕುವಂತದ್ದೇನು ಮಾತಾಡಿಲ್ಲ. ಅವರು ನನ್ನ ಸಾಕು ತಂದೆ, ಅವರಲ್ಲಿ ಒಳ್ಳೆತನನೂ ಇತ್ತು, ಕೆಟ್ಟತನನೂ ಇತ್ತು. ನಾವು ಕ್ಷಮೆಯ ದರಿದ್ರಿ ಆಗಿರೋಂಥವ್ರು, ನಾನು ನನ್ನ ತಾಯಿ. ಅವರ ಒಳ್ಳೆತನನ ನೋಡಿ ಕ್ಷಮಿಸಿ ಅವರನ್ನ ನನ್ನ ತಾಯಿ ಕೊನೆವರೆಗೂ ನೋಡ್ಕೊಂಡಿದ್ದಾರಲ್ವಾ? ಯಾರು ನೋಡ್ಕೊಂಡಿದ್ದು ಅವರನ್ನ ಕೊನೆವರೆಗೂ? ಇದೊಳ್ಳೆ ಕಥೆ ಆಯ್ತು. ಸೊ ಈ ರೀತಿ ಇರುವಾಗ ಅನುಭವಿಸಿದವ್ರು ನಾವು, ದೌರ್ಜನ್ಯಗಳನ್ನ ಅನುಭವಿಸಿದವ್ರು ನಾವು. ಅರ್ಥ ಆಯ್ತಾ? ಡಿಫಾಮೇಶನ್ ಕೇಸ್ ನಮ್ಮೇಲೇನೆ ಅಂತೆ. ಸತ್ತು ಸ್ವರ್ಗದಲ್ಲಿ ಇರ್ತಾರೋ ಎಲ್ಲಿರ್ತಾರೋ ಅವರು. ಅವ್ರನ್ನ ಗುರುಗಳು ನನ್ನ ಸಾಕು ತಂದೆ ಅಂತ ಹೇಳ್ಕೊಂಡು ಪ್ರತಿಯೊಂದ್ರಲ್ಲೂ ಒಳ್ಳೇದಾಗಿ ಮಾತಾಡಿದೀನಿ, ಒಳ್ಳೆ ರೀತಿಯಲ್ಲಿ ಮಾತಾಡಿದೀನಿ, ಯಾರಿಗೂ ನೋವಾಗದೆ ಇರೋ ರೀತಿಯಲ್ಲಿ. ಎಷ್ಟು ಇರ್ಬೇಕು ನೋಡಿ ಸ್ನೇಹಿತರೆ. ಒಂದ್ ಹೆಣ್ಮಗಳು ಅವಳ ಪಾಡಿಗೆ ಅವಳು ಬದುಕ್ತಾ ಇದ್ದಾಳೆ ಅಂತ ಅಂದ್ರೂ ಸಮಾಜ ಬಿಡ್ತಾ ಇಲ್ಲ ಅಂದ್ರೆ ಎಷ್ಟರ ಮಟ್ಟಕ್ಕೆ ಕುಲ್ಗೆಟ್ಟೋಗಿದೆ ಈ ಪ್ರಪಂಚ ನೋಡಿ. ನೋಡಿ ಇಡೀ ರಾತ್ರಿ ಮಲ್ಗಕ್ ಬಿಡ್ಲಿಲ್ಲ. ನನ್ ತಾಯಿ ಕರೆ ಬಂದಿತ್ತು ಅಂತ ನಾನು ಹಾಕಿನ ತಮ್ಮಲ್ಲಿ ಕರೆ ಬಂದಿದ್ದು ನಿಜ. ನನ್ಗೆ ಇಡೀ ರಾತ್ರಿ ಮಲ್ಗಕ್ಕಾಗಿಲ್ಲ, ಹಾಗಾಗಿ ಹೇಳ್ತೇವೆ ನನ್ ಪಾಡಿಗೆ ನನ್ ಬದುಕಕ್ಕಾಗ್ತಿಲ್ಲ. ಈಗ ನೆಮ್ಮದಿಯಾಗಿ ಮಲಗ್ತಿದ್ದೆ ಇಷ್ಟ ದಿವಸ. ನನ್ನ ಒಂದು ನೆಮ್ಮದಿ ಕೆಡ್ಸೋಂತದ್ದಲ್ವಾ ಇದು? ಹಾಗಂತೇಳಿ ನಾವೇನ್ ಹೆದರ್ಕೊಂಡ್ ಕುತ್ಕೊಂಡ್ಬಿಟ್ಟಿದೀವ? ತಪ್ಪೇನಯ್ಯ ಮಾಡಿದೀವಿ ನಾವು? ಯಾರ್ ನೋಡ್ತಿರೋ, ಇದು ಯಾರ್ ಡಿಫಾಮೇಶನ್ ಕೇಸ್ ಹಾಕ್ತಿರೋ ಹಾಕಿ. ನಾನ್ ಜೈಲ್ಗೆ ಹೋಗಕ್ಕೂ ರೆಡಿ ಇದೀನಿ. ಅರ್ಥ ಆಯ್ತಾ? ಜೈಲ್ಗೆ ಹೋಗಿ ಜೈಲಲ್ಲಿ ಕುತ್ಕೊಂಡು ನನ್ಗೆ ಏನಾದ್ರು ಕೇಸ್ ಬಂತ ನಾನೇ ಲಾಯರ್ ಏನು ಜಡ್ಜ್ ಮುಂದೆ ನಿಂತ್ಕೊಂಡು ನಾನೇ ವಾದ ಮಾಡ್ಕೊಳ್ತೀನಿ. ಏನ್ ತಪ್ಪು ಮಾಡಿದೀನಿ ನಾನು? ಈಗ್ಲೇ ಸತ್ರು ಪರವಾಗಿಲ್ಲ ನಾನು. ಅರ್ಥ ಆಯ್ತಾ? ಈಗ್ಲೇ ಪ್ರಾಣ ಹೋಗುತ್ತೆ, ನಾನು ಚಿಂತೆ ಮಾಡಲ್ಲ. ಆದ್ರೆ ನನ್ನ ಧರ್ಮ ಬಿಟ್ಟು ನಾನು ನಡೆಯೋದಿಲ್ಲ. ಯಾಕಂತಂದ್ರೆ ಇದು ನಾನ್ ಯಾರ್ದು ತೇಜೋವಧೆ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಜೊತೆಗೆ ವಾಸ್ತವವಾಗಿ ಎಲ್ಲರೂ ಸೇರಿ ನನಗೆ ಮಾನಸಿಕ ಕಿರುಕುಳ ಕೊಡ್ತಾ ಇರೋದಿಲ್ಲ. ಇನ್ನೊಂದು ಹೇಳಿದ್ರು ನಮ್ಮಮ್ಮ, ಅವ್ರು ಯಾರೋ ಹೇಳಿದ್ರಂತೆ ಇಷ್ಟು ದಿವಸ ಇರ್ಲಿಲ್ಲ, ಅವಾಗೆಲ್ಲ ಇರ್ಲಿಲ್ಲ, ಇವಾಗ ಯಾಕೆ? ನಾನು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಂದು ಚಾನಲ್ ಶುರು ಮಾಡಿ 4 ವರ್ಷ ಆಯ್ತು ಅಲ್ವಾ? 4 ವರ್ಷ ಮೇಲಾಗ್ತಾ ಬಂತು. ಈಗ್ಲೇ ಯಾಕೆ ಹೇಳ್ದೆ? ನಾನು ಮುಂಚೆನೆ ಹೇಳ್ಬೋದಿತ್ತಲ್ಲ. ತೇಜೋವಧೆ ಮಾಡೋದಾದ್ರೆ, ಯಾರನ್ನಾರು ಡಿಫೇಮ್ ಮಾಡೋದಾದ್ರೆ ಅವಾಗ್ಲೇ ಹೇಳ್ಬೋದಿತ್ತಲ್ಲ. ಯಾಕೆ? ನನಗದ ಅವಶ್ಯಕತೆ ಇರ್ಲಿಲ್ಲ. ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ಅನ್ಕೊಂಡು ಎಲ್ಲರಿಂದ ನನ್ಗೇನು ಲಾಭ ಅಲ್ಲ, ನನ್ಗೇನ್ ಒಳ್ಳೇದಾಗಿದೆ ಲಾಭ ಅನ್ನೋ ತರ ನಾನು ಯೋಚನೆ ಮಾಡಲ್ಲ. ಅಂದ್ರೆ ಇವಾಗ ಒಂದ್ ರೀತಿ ಏನು ಬಿಸ್ನೆಸ್ ಮೈಂಡ್ ಅಲ್ಲ. ಆಯ್ತಾ? ಇಲ್ಲಿ ಒಂದು ಎಲ್ರಿಂದ ನನ್ನ ಫ್ಯಾಮಿಲಿಯಿಂದ ಒಳ್ಳೇದಾಗಿರೋದನ್ನ ಮಾತ್ರ ನಾನು ತಗೊಂಡು ಒಳ್ಳೆ ದಾರಿಲಿ ಸಾಗ್ಬೇಕು ಅನ್ನೋ ರೀತಿನಲ್ಲಿ ಇದ್ದೆ. ಹಂತವಾಗಿ ಕುಟುಂಬದವರೇ ನನ್ನನ್ನು ಈ ಮಟ್ಟಕ್ಕೆ ನಾನು ಮಾತಾಡೋ ರೀತಿ ಮಾಡ್ಬಿಟ್ರು. ಇದೆಲ್ಲದಕ್ಕೂ ಕಾರಣ ಯಾರು ಹೇಳಿ? ಅದೇ ನಮ್ಮಮ್ಮ ಸಹೋದರಿ ಅನ್ನಿಸ್ಕೊಂಡವ್ರು.
ಅದಕ್ಕೆ ಈ ರಿಲೇಟಿವ್ಸ್ ಗಳು ಇದಾರಲ್ವಾ, ಅಬ್ಬಬ್ಬ, ಅವ್ರು ಏನಾದ್ರು ಅವತ್ತು ಕೆಟ್ಟದಾಗ ನನ್ ಮೇಲೆ ಮಾತಾಡಿರ್ಲಿಲ್ಲ ಅಂದಿದ್ರೆ ಫೋನ್ ನಲ್ಲಿ, ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಈಗ ನಾನು ಒಂದ್ ವಿಡಿಯೋ ಡಿಲೀಟ್ ಮಾಡಿದ್ರೆ ಎಲ್ಲದೂ ಚೈನ್ ಲಿಂಕ್ ತಪ್ಪುತ್ತಲ್ವಾ? ನನ್ನ ಒಂದು ವ್ಯಕ್ತಿತ್ವ, ನನ್ನ ಒಂದು ಕ್ಯಾರೆಕ್ಟರ್ ಅಸೋಸಿನೇಷನ್ ಆಗುತ್ತಲ್ವಾ? ಏನ್ ಮಾಡ್ಬಾರ್ದಿರೋ ತಪ್ಪು ಮಾಡಿದೀನ ಅಂತ ನಾನು ಆಗ ನೋಡಕ್ ನಾವೆಷ್ಟು ಡಿಫಾಮೇಶನ್ ಕೇಸ್ ಹಾಕ್ಬೇಕಿತ್ತು ಸಣ್ಣ ವಯಸ್ಸಿಂದ. ನಮ್ಮಮ್ಮನ್ಗೆ ಎಷ್ಟು ದೌರ್ಜನ್ಯಗಳು, ಎಷ್ಟು ಕೆಟ್ಟ ಮಾತುಗಳು ಕೇಳಿರೋದು, ನಾನು ಎಷ್ಟು ಕೆಟ್ಟ ಮಾತುಗಳು ಕೇಳಿರೋದು. ಅದೇ ನನ್ನ ಮೇಲೆ ಡಿಫಾಮೇಶನ್ ಕೇಸ್ ಹಾಕುವಷ್ಟು ಮಾತಾಡಿರೋದಾದ್ರೂ ಏನು ನಾನು? ಸ್ನೇಹಿತರೆ, ನೀವು ವಿಡಿಯೋಸ್ ನೋಡಿ ಎಲ್ರೂ ಗುರುಗಳು ಅಂತ ಅನ್ಕೊಂಡಿದೀನಿ. ಯಾಕೆ ನಾನು ಈಗಲೇ ಇತ್ತೀಚೆಗೆ ಯಾಕೆ ಈ ವಿಷಯಗಳು ಪ್ರಸ್ತಾಪ ಮಾಡ್ತಿರೋದು ಅಂದ್ರೆ, ನಾನು ಮತ್ತೆ ಕ್ಲಿಯರ್ ಮಾಡ್ತೀನಿ. ನನ್ನ ಸ್ವಂತ ತಂದೆನ ನಾನು ಯಾರು ಅನ್ನೋದು ಅಥವಾ ಅವ್ರನ್ನ ನೋಡ್ಬೇಕು ಅನ್ನೋದು ಒಂದು ದಿವಸಕ್ಕೆ ಕೇಳಿದಂತ ವ್ಯಕ್ತಿ ಅಲ್ಲ. ನನ್ನ ತಾಯಿನೇ ನನ್ನ ತಂದೆ ತಾಯಿ ಅಂತ ಅನ್ಕೊಂಡಿದ್ದವಳು, ಆಯ್ತಾ? ಹಂತವಾಗಿ ಇತ್ತೀಚೆಗೆ 1-2 ವರ್ಷದಿಂದ ಏನಾಗ್ತಾ ಬಂತು ಅಂತ ನನಗ್ ಗೊತ್ತಿದೆ. ಅದು ಮಾನಸಿಕವಾಗಿ ನಮ್ಮಮ್ಮ ಎಮೋಷನಲಿ ಅವೈಲೇಬಲ್ ಇರ್ತಾ ಇರ್ಲಿಲ್ಲ. ಇಲ್ಲಿ ನಾನು ಏನೋ ಕಷ್ಟ ಪಡ್ತಾ ಇರ್ತೀನಿ, ನಾವು ಕಾನ್ವರ್ಸೇಷನ್ ಮಾಡುವಾಗ ನಾನೇನೋ ಹೇಳಿದಾಗ ಅವ್ರೇನೋ ಅರ್ಥ ಮಾಡ್ಕೊಳ್ತಾರೆ. ಇದು ಹೇಳೋದಕ್ಕೆ ಅಸಾಧ್ಯ, ಆಯ್ತಾ? ಹೇಳೋದಕ್ಕೆ ಅಸಾಧ್ಯ ಸ್ನೇಹಿತರೆ. ಜಸ್ಟ್ ನಾನೇನ್ ಹಾಗಾದ್ರೆ ಅವ್ರನ್ನ ನೋಡ್ಬೇಕು ಅಂತ ಪಟ್ಟು ಬಿದ್ದಿರ್ಲಿಲ್ಲ, ನನ್ನ ತಂದೆನ ನೋಡ್ಬೇಕು ಅಂತ ಹೇಳಿ ಪಟ್ಟು ಬಿದ್ದಿರ್ಲಿಲ್ಲ ನಾನು. ಹಂತವಾಗಿ ಜಸ್ಟ್ ನನ್ ಡಿವೋರ್ಸ್ ಕೇಸ್ಗೆ ಅಂತ ಹೋಗೋವಾಗ್ಲೂ ಜಸ್ಟ್ ಏನೋ ಒಂದ್ ವಿಷಯ ಮಾತಾಡಿದ್ರೆ ಇನ್ನೇನೋ ಜಗಳಗಳು ಶುರು ಆಗ್ಬಿಡೋದು. ಬೇಡಪ್ಪ ಅಂತ ಹೇಳಿ ಇಲ್ಲಿ ಉಡುಪಿಗೆ ಬಂದ್ಬಿಡ್ತಾ ಇದ್ದೆ. ಮತ್ತೆ ಫೋನ್ ಮಾಡೋದು, ಹಬ್ಬದ ಟೈಮಲ್ಲಿ ಕರೆಯೋದು, ಇದ್ ಮಾಡೋದು, ಈ ರೀತಿ ಇರ್ತಿತ್ತು. ಬರೀ ನನ್ಗೆ ಇಲ್ಲಿ ಒಬ್ಳೆ ಬದುಕೋ ಹೋರಾಟದಲ್ಲಿದ್ದೀನಿ, ಮತ್ತೆ ಮೇಲ್ನೋಟಕ್ಕೆ ಚೆನ್ನಾಗಿರೋದು ಕಷ್ಟ ಆಗ್ತಿತ್ತು. ಜೊತೆಗೆ ನನ್ನ ಮತ್ತೆ ಅಮ್ಮನ ಮಧ್ಯೆ ಯಾವ ರೀತಿ ಕ್ಲಾಶಸ್ ಆಗುತ್ತೆ ಅಂತ ಅದ್ ನನಗ್ ಮಾತ್ರ ಗೊತ್ತಿದೆ. ಎಲ್ರಿಗೂ ನಾನು ಹೇಳ್ತಾ ಕುತ್ಕೊಂಡ್ರೆ ಅದು ಅರ್ಥವೂ ಆಗಲ್ಲ ಯಾರಿಗೂ, ಆಯ್ತಾ? ಸೊ ಅಷ್ಟೊಂದು ಇರೋರು ಇವಾಗ ನಮ್ಮಮ್ಮನ ಸಹೋದರಿ ಅಂತ ಅನ್ನಿಸ್ಕೊಂಡವ್ರು, ಅವರೆಲ್ಲ ನಾನಿವಾಗ 3-4 ವರ್ಷದಿಂದ, ಐ ಥಿಂಕ್ ಆಲ್ಮೋಸ್ಟ್ 5 years ಇಂದ ಎಲ್ಲ ಒಬ್ಳೆ ಇದ್ದೀನಲ್ವಾ. ಆ ಟೈಮಲ್ಲಿ ಒಳ್ಳೆ ರೀತಿ ನಾನು ಎಷ್ಟು ಕಷ್ಟಪಟ್ಟು ಸ್ವಾಭಿಮಾನವಾಗಿ ಬದುಕಿದ್ದೀನಲ್ವಾ, ಅದ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಬೋದಿತ್ತಲ್ವಾ. ನನ್ನ ಹತ್ರ ಫೋನ್ ಮಾಡಿ ಎಲ್ರು ಮಾತಾಡ್ಬೋದಿತ್ತಲ್ವಾ. ನಮ್ಮಮ್ಮನ ಸಹೋದರ ಆಗಿರ್ಬೋದು, ಇವರಾಗಿರ್ಬೋದು, ಎಷ್ಟು ಟೈಮ್ ಇತ್ತಲ್ವಾ. ನಾನಿಲ್ಲೆಲ್ಲ ಒಬ್ಳೆ ಮಾಡ್ಕೊಳ್ವಾಗ ಫೋನ್ಗಳು ಮಾಡುದು, ಆರಾಮಾಗಿ ಮಾತಾಡ್ಕೊಂಡು ಬರೋದು ಹೋಗೋದು ಮಾಡ್ಬೋದಿತ್ತಲ್ಲ. ಸಡನ್ ಆಗಿ ಏನು ಒಂದ್ ರೀತಿ ನನ್ನೇ ದೂಷಣೆ ಮಾಡೋ ರೀತಿನಲ್ಲಿ ಮಾತಾಡುವಂತದ್ದು ಯಾಕೋ ಇದೆಲ್ಲ ಸರಿ ಅನ್ಸೋದಿಲ್ಲ. ಅದು ನಾನು ರೆಡಿ ಇದೀನಿ. ಅದೇನ್ ಡಿಫಾಮೇಶನ್ ಕೇಸ್ ಹಾಕ್ತಾರೋ ನೋಡೇ ಬಿಡೋಣ. ಡಿಫಾಮೇಶನ್ ಕೇಸ್ ಹಾಕೋಷ್ಟು ತಪ್ಪು ನಾನು ಏನು ಮಾಡಿಲ್ಲ. ನನಗೆ ಅನ್ಯಾಯ ಆಗಿರೋದು, ನನಗ್ ತೊಂದರೆ ಆಗಿರೋದು, ನಾನ್ ಲೈಫಲ್ಲಿ ಅನುಭವಿಸಿರೋದು, ಎಲ್ರೂ ಗುರುಗಳು ಅಂತ ಅನ್ಕೊಂಡು ನನ್ ಪಾಠ ಕಲ್ತು ಮುಂದೆ ಸಾಕ್ತಾ ಇದೀನಿ ಅಂತ ಹೇಳಿರೋ ವಿಡಿಯೋಗೆ ಡಿಫಾಮೇಶನ್ ಕೇಸ್ ಅಂತ ಹೇಳ್ತಾರೆ ಅಂತಂದ್ರೆ ಕಾಲ ಎಲ್ಲಿಗ್ ಬಂದಿದೆ ನೋಡಿ. ಕಾಲಾಯ ತಸ್ಮೈ ನಮಃ. ಅಷ್ಟೇ ಸ್ನೇಹಿತರೆ, ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ನಿಮ್ಗೆ. ನಮ್ಮಂಗ್ ಹೇಳ್ದೆ ಇವಾಗ ನೋಡಿ, ಆ ವಿಡಿಯೋ ನೋಡಿ ಎಲ್ಲ ನಾನು ಪ್ರತಿಯೊಂದು ನನ್ನ ತಮ್ಮ ಅಂತ ಅಷ್ಟು ಪ್ರೀತಿಯಿಂದ ಹೇಳಿದೀನಿ, ನನ್ನ ಅಮ್ಮ ಅಂತ ಅಷ್ಟು ಪ್ರೀತಿಯಿಂದ ಹೇಳಿದೀನಿ. ಈವನ್ ನಾನು ಅದೇನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಏನಿದ್ದಾರೆ ಅವ್ರನ್ನು ಎಲ್ಲ ನಾನು ಒಳ್ಳೇದೇ ಬೆಳೆಸ್ತೀನಿ ಇವಾಗ್ಲೂ ಕೂಡ. ಅವ್ರಿಗೂ ನೋಡಿದ್ರೆ ಅದ್ ನನಗ್ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದು. ಯಾಕಂದ್ರೆ ನಾನ್ ಕಣ್ಣಾರೆ ನೋಡಿಲ್ಲ ಏನು ಡಿಫಾಮೇಶನ್ ಕೇಸ್ ಹಾಕಕ್ ಕೊಡ್ತಾರೋ ಅಥವಾ ಆ ತರ ನಡೀತಿದ್ಯೋ ನನಗಂತೂ ಗೊತ್ತಿಲ್ಲ, ನಾನ್ ಕಣ್ಣಾರೆ ನೋಡಿಲ್ಲ. ಬಟ್ ನಮ್ಮಮ್ಮ ಹೇಳಿದ್ದು ಅಲ್ಲೆಲ್ಲ ಜಗಳ ಆಗ್ತಿದೆ, ಡಿಫಾಮೇಶನ್ ಕೇಸು, ಆ ಕೇಸು ಈ ಕೇಸು ಅಂತ ಅಂದ್ಬಿಟ್ಟು. ಕಂಡವ್ರ ಹೆಣ್ಮಕ್ಳು ಇಷ್ಟು ಕೇವಲ ಮಾಡ್ಬೇಡಿ. ಇದ್ರ ಕರ್ಮ ತಟ್ಟತ್ತೆ ಎಲ್ರಿಗೂ, ಅರ್ಥ ಆಯ್ತಾ? ಎಲ್ರೂನು ಒಂದ್ ಹೆಣ್ಣಿನ ಹೊಟ್ಟೆಲೆ ಹುಟ್ಟಿರ್ತೀರಾ, ಅರ್ಥ ಆಯ್ತಾ? ಹೆಣ್ಣಿನ ಬಗ್ಗೆ ಅತಿಯಾದ ಒಂದು ತಪ್ಪುಗಳನ್ನ ಮಾಡ್ತಾ ಇರಾ ನೀವು. ಒಂದು ಅಮಾಯಕ ಹೆಣ್ಣಿಗೆ ತೇಜೋವಧೆ ಮಾಡ್ತಾ ಇರೋದು ನೀವುಗಳು. ಯಾಕಂತಂದ್ರೆ ನಮ್ಮಮ್ಮನ ಸಹೋದರ ಯಾರೋ ಹೇಳಿದ್ರಂತೆ, ಮಲತಮ್ಮ ಅಂತ ಹೇಳಿ ಬಾಯಿ ತುಂಬಾ ತಮ್ಮ ಅನ್ನಕ್ ಬರಲ್ಲ ಅಂತ. ಅಯ್ಯೋ ನೋಡಪ್ಪ, ಸರಿಯಾಗಿ ವಿಡಿಯೋಗಳನ್ನ ನೋಡಿ ಕೂತ್ಕೊಂಡು. ಮೊನ್ನೆ ಎಲ್ಲ ನನಗೆ ಸರ್ಟಿಫಿಕೇಟ್ ಕೊಡ್ಸ್ತಿದ್ದಾರೆ ನಮ್ಮ ಮಾಮ ಅಂತ. ಅಷ್ಟು ನಾನು ಪ್ರೀತಿಯಿಂದ ವಿಡಿಯೋಸ್ ಮಾಡಿದೀನಿ ಅವ್ರು ಸರ್ಟಿಫಿಕೇಟ್ ಕೊಡ್ಸ್ತಿರೋದನ್ನ. ಈ ತರ ಸುಳ್ಳುಗಳು, ಯಪ್ಪ, ಹಿಂದೆ ಎಷ್ಟು ಸುಳ್ಳುಗಳು, ಅಬ್ಬಬ್ಬಬ್ಬ. ಎಂತ ಫ್ಯಾಮಿಲಿಲಿ ಹುಟ್ಬಿಟ್ಟು ಅನ್ಸುತ್ತೆ. ನನ್ನ ಒಂದು ಕರ್ಮ, ನಾನೇನೋ ಕರ್ಮ ಮಾಡಿದ್ದೆ ಅನ್ಸುತ್ತೆ ಇಂಥ ಫ್ಯಾಮಿಲಿ ಹುಟ್ಟೆ. ಏನ್ ಮಾಡ್ತೀರಾ ನನ್ನ ಹಣೆ ಬರ. ನೋಡೋಣ ಏನಾಗುತ್ತೆ ಅಂತ. ಬಟ್ ನನ್ನ ಇಷ್ಟ ಮಟ್ಟಕ್ಕೆ ಯಾಕೆ ತರಬೇಕಾಗಿತ್ತು?
ನನ್ನ ಅಟ್ಲೀಸ್ಟ್ ಒಂದು ಹುಡುಗ ನನ್ನ ಲೈಫ್ಗೆ ಬಂದ ಅಲ್ವಾ ವಿನೋದ್. ನಾನ್ ನಿಜವಾಗ್ಲೂ ವಿನೋದ್ ಯಾವತ್ತೂ ಅವನ ಬಗ್ಗೆ ಕೆಟ್ಟಾಗಿ ಮಾತಾಡಲ್ಲ, ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದ್ರೆ ಅಟ್ಲೀಸ್ಟ್ ಅವನು ಬಂದು ಒಳ್ಳೆ ನನಗೆ ಅವನಿಂದ ಯಾವ್ದು ತೊಂದರೆ ಆಗ್ಲಿಲ್ಲ, ಯಾವ್ದು ಅವ್ನು ಕಾಟ ಕೊಡೋಂಥದ್ದಾಗ್ಲಿಲ್ಲ. ಇನ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇಷ್ಟು ದಿವಸ ಅಂತೂ ಕಾಟ ಕೊಡೋಂಥದ್ದಾಗ್ಲಿಲ್ಲ. ಪಾಪ ಮೊನ್ನೆ ಯಾವಾಗಲೂ ಮೆಸೇಜ್ ಮಾಡಿದ್ದೆ ಬರ್ತೀನಿ ಅಂತ ನಾನೇ ಹೇಳಿದೆ, ಬಂದ್ರು ದೂರ ಇರುವಿನು, ನಾವ್ ಆಚೆ ಭೇಟಿ ಆಗೋಣ ಅಂತ. ನಮ್ಮಿಬ್ರು ಸಂಬಂಧನು ಕಳಿಯೋ ತರ ನೀವೆಲ್ರು ಮಾಡ್ಬಿಟ್ರಲ್ಲ, ಇನ್ನೆಂತ ಜನ್ಮ ನೀವೆಲ್ಲನು ರಿಲೇಟಿವ್ಸ್ ಗಳನ್ನ ಸೇರ್ಸ್ಕೊಂಡು, ಕುಟುಂಬದವ್ರನ್ನೆಲ್ಲ ಸೇರ್ಸ್ಕೊಂಡು ಒಂದ್ ಹೆಣ್ಮಗ್ಳ ಜೀವನನ ಇಷ್ಟರ ಮಟ್ಟಕ್ಕ ಹಾಳು ಮಾಡೋದು. ಹಾಳು ಮಾಡೋದು ಅಂತ ಅಂದ್ರೆ ಅಟ್ಲೀಸ್ಟ್ ನಮ್ ಪಾಡಿಗೆ ನಾವು ಬದುಕೋಕ್ಕೂ ಬಿಡೋದಿಲ್ಲ. ಅರ್ಥ ಆಯ್ತಾ? ನಿಮ್ ದಾರಿ ನೀವು ನೋಡ್ಕೊಂಡಿರ್ಬೋದಲ್ವಾ ನಿಮ್ ಪಾಡಿಗೆ ನೀವು. ಈಗ ನೋಡಿ, ನಾನು ವಿನು ದೂರ ಒಂದ್ ಮಾತು ಆಡದೇ ಇರೋ ರೀತಿ ಆಯ್ತು. ನನ್ಗೇನಾದ್ರು ಇಷ್ಟ ಇತ್ತಾ ಎಲ್ಲ ಕತೆಗಳು ಹೇಳ್ಕೊಂಡು ಇದ್ ಮಾಡ್ಬೇಕು ಅಂತ? ಅಷ್ಟರ ಮಟ್ಟಕ್ಕೆ ಯಾರು ತಂದಿದ್ದು? ಎಂತೆಂತ ಮಾತುಗಳು ಆಡಿದ್ದು ನಮ್ಮಮ್ಮನ ಸಹೋದರಿ, ಎಷ್ಟು ಪಿತ್ತ ನೆತ್ತಿಗೆರ್ಸಿದ್ದು. ನನ್ ತಂದೆನ ನೋಡ್ಬೇಕಂತ ಪಟ್ಟು ಹಿಡ್ದವಳೆ ಅಲ್ಲ ನಾನು. ನನ್ನ ತಂದೆನು ಗುರು ಅಂತ ಅನ್ಕೊಳ್ತೀನಿ ಅಂತ ಅಂದಿದ ತಕ್ಷಣ ಎಷ್ಟೆಷ್ಟು ಕೆಟ್ಟ ಮಾತುಗಳು. ಅವಾಗ ಏನ್ ಅನ್ನಿಸ್ತು ನನಗೆ, ನೋಡ್ದೇ ಇರೋ ತಂದೆನೇ ಗುರು ಅನ್ಕೊಳ್ವಾಗ, ಅಲ್ಲ ಸಾರಿ ಏನು ನೋಡಿರೋ ಸಾಕು ತಂದೆನೇ ಗುರು ಅನ್ಕೊಳ್ವಾಗ, ಅವರು ಏನು ಯಾವ್ಯಾವ ರೀತಿ ಇದ್ರು ಒಳ್ಳೆತನ ಕೆಟ್ಟತನ ಎರಡನ್ನೂ ನೋಡಿ ಅವರನ್ನೇ ಸಾಕು ತಂದೆನೇ ಗುರು ಅನ್ಕೊಳ್ಳುವಾಗ, ಇನ್ನ ಮೂರ್ತಿಯಾದ ಸ್ವಂತ ತಂದೆನ ನೋಡ್ದೇ ಇರೋ ತಂದೆನ ಗುರು ಅನ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅವ್ರನ್ನ ನೋಡ್ಬೇಕು ಅಂತ ಪಟ್ಟು ಹಿಡಿಲಿಲ್ಲ ನಮ್ಮಮ್ಮ. ಅದೇನೇನ್ ಹೇಳಿದ್ರು ಈ ರಿಲೇಟಿವ್ಸ್ ಗಳಿಗೆ, ಅವ್ರು ಅಷ್ಟರ ಮಟ್ಟಕ್ಕೆ ಕೆಟ್ಟದಾಗ ಮಾತಾಡೋಷ್ಟು ಗೊತ್ತಿಲ್ಲ. ಒಂದ್ ಸೈಡ್ ಆಗ್ಬಾರ್ದು ಯಾವಾಗ್ಲೂನು. ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಮಾತಾಡ್ಬಾರ್ದಾಗಿ. ಈ ರಿಲೇಟಿವ್ಸ್ ಇಂದ ಜೀವನ ಹಾಳಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಇದಕ್ಕೆ ನಾನೇ ಉದಾಹರಣೆ. ಇಲ್ಲಿ ನಾನ್ ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಅವರು ನನ್ನ ಸಾಕು ತಂದೆ, ನನ್ಗೆ ಓದ್ಸಿದ್ದಾರೆ, ಅವರನ್ನ ನಾನು ಗುರುಗಳು ಅನ್ಕೊಳ್ತಾ ಇದೀನಿ. ಅವರ ಒಳ್ಳೆತನ ನೋಡಿದೀವಿ, ಕೆಟ್ಟತನ ನೋಡಿದೀವಿ, ಅವರನ್ನ ಗುರುಗಳು ಅನ್ಕೊಳ್ತಾ ಇದೀವಿ. ಇದರಿಂದ ಡಿಫಾಮೇಷನ್ ಕೇಸ್ ಏನ್ರಿ ಬರುತ್ತೆ? ಏನ್ ಬರುತ್ತೆ ಡಿಫಾಮೇಷನ್ ಕೇಸು? ಏನ್ ಹೆದರ್ಕೊಂಡ್ ಬಿಡ್ತೀವ ನಾವು? ಒಳ್ಳೆ ಕಥೆ ಆಯ್ತು. ಏನ್ ಡಿಫಾಮೇಷನ್ ಕೇಸ್ ಬರುತ್ತೆ? ಎಲ್ರು ಒಂದೊಂದ್ ರೀತಿ ಅನುಭವಿಸಿದಾರೆ ತಾನೆ. ಹೆಣ್ಣು ಮಕ್ಕಳ ಶೋಷಣೆ ಆಗಿದೆ ತಾನೆ ಎಲ್ರಿಗುನು. ಇನ್ ಮುಂದಕ್ಕಾದ್ರೂ ಒಳ್ಳೆ ರೀತಿನಲ್ಲಿ ಬಾಳ್ ಬದುಕ್ರಿ. ಯಾಕೆ ಹೆಣ್ಮಕ್ಳ ಜೀವನ ಈ ತರ ಗೋಳಿಕೊಳ್ತೀರಿ? ಅಷ್ಟೇ ಸ್ನೇಹಿತರೆ ನಾನು ಹೇಳುದು. ಬಾಯಿ ತುಂಬಾ ಹೇಳ್ತಾ ಇದೀನಿ, ನನ್ನಮ್ಮ, ನನ್ನಮ್ಮ, ನನ್ನ ತಾಯಿ. ಅರ್ಥ ಆಯ್ತಲ್ವಾ? ಒಳ್ಳೆ ಕಥೆ ಆಯ್ತು ನಿಮ್ಗಳದ್ದು. ನನ್ನ ಸಾಕು ತಂದೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನಿವಾಗ? ಒಳ್ಳೆ ಕಥೆ ಆಯ್ತಲ್ಲ. ಏನ್ ಡಿಫಾಮೇಷನ್ ಕೇಸ್ ಹಾಕೋದು? ಹಾಕಿ ಡಿಫಾಮೇಷನ್. ನನ್ನ ಹತ್ರ ದುಡ್ಡಂತೂ ಇಲ್ಲ ಕೇಸ್ ನಡ್ಸಕ್ಕೆ. ಕೇಸ್ ನಡ್ಸೋದೇ ಬಿಟ್ಟು ಡೈರೆಕ್ಟ್ ಜೈಲ್ಗೆ ಹೋಗ್ಬಿಡ್ತೀನಿ ಬೇಕಾದ್ರೆ. ಜೈಲಲ್ಲಿ ಹೋಗಿ ಅಲ್ಲಿಂದ ಕೋರ್ಟ್ಗೆ ಹೋಗಿ ನನ್ ಕೇಸ್ ನಾನೇ ವಾದ ಮಾಡ್ಕೊಳ್ತೀನಿ. ಏನ್ ಕೇಸ್ ಹಾಕ್ತೀರಾ ಹಾಕೊಳ್ರಿ, ಹೋಗ್ರಿ, ಡೋಂಟ್ ಕೇರ್. ನನ್ನ ಪಾಡಿಗೆ ನಾನು ಬದುಕ್ತಾ ಇದ್ರೆ ಬದುಕೋಕ್ಕೂ ಬಿಡಲ್ಲ ಅಲ್ವಾ ನೀವುಗಳು? ಏನ್ ಮಾಡ್ತೀರಾ ಮಾಡಿ ಸ್ನೇಹಿತರೆ. ಇದು ನೋಡಿ, ಇದು ನಾನು ರೆಸ್ಪಾಂಡ್ ಮಾಡ್ತಾ ಇರೋದು, ಓಕೆನಾ? ಲೆಟ್ಸ್ ಕಮ್ ಬ್ಯಾಕ್ ಟು ಅವರ್ ಸಬ್ಸ್ಕ್ರೈಬರ್ಸ್. ಇದು ರೆಸ್ಪಾಂಡ್ ಮಾಡ್ತಾ ಇರೋದು ಯಾವ್ದೇ ಕಾರಣಕ್ಕೂ ರಿಯಾಕ್ಷನ್ ಅಲ್ಲ. ರಿಯಾಕ್ಷನ್ ಆಗಿದೆ ಕೆಟ್ಟ ಮಾತುಗಳು ಬಂದಿರೋದು ನನ್ನ ಬಾಯಲ್ಲಿ. ಬಟ್ ಇದು ರೆಸ್ಪಾಂಡ್ ಮಾಡ್ತಾ ಇರೋದು ಒಳ್ಳೆ ರೀತಿನಲ್ಲಿ ನಾನು ರೆಸ್ಪಾಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ಬಿಟ್ಟು ಮತ್ತೆ ಡಿಫಾಮೇಷನ್ ಅಂತ ಹೇಳಕ್ ಬಂದ್ರೆ, ಡಿಫಾಮೇಷನ್ ಏನು ಅಂತ ಸ್ವಲ್ಪ ಓದ್ಕೊಂಡ್ ಬಂದ್ರಪ್ಪ ಇಂಡಿಯನ್ ಪಾಲಿಟಿನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ. ಯಾರ್ಯಾರೆಲ್ಲ ಡಿಫಾಮೇಷನ್ ಅಂತ ಅಂತೀರಾ, ಡಿಫಾಮೇಷನ್ ಅನ್ನ ಪದದ ಅರ್ಥ ತಿಳ್ಕೊಂಡ್ ಬಂದ್ಬಿಡ್ರಿ. ಅರ್ಥ ಆಯ್ತಾ? ನಡೀರಿ. ಸ್ನೇಹಿತರೆ, ಸೊ ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಇದು ಕೂಡ ಒಂದು ಭಾಗ. ಸೊ ಸದ್ಯ ಅದ್ರಲ್ಲೇ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ನಮ್ಮ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ, ನೋಡೋಣ ನನ್ನ ಒಂದು ಜೀವನದ ಹೋರಾಟ ಹೇಗೆ ಹೋಗುತ್ತೆ ಅಂತ ಅನ್ಬಿಟ್ಟು. ನಾನು ನಿಜ ಹೇಳ್ಬೇಕಂದ್ರೆ ಸ್ನೇಹಿತರೆ, ನನ್ನ ತಾಯಿನ ಯಾರು ಅಂತ ತೋರ್ಸ್ಕೊಳ್ಳೋದನ್ನು ಬೇಡ, ಯಾರ್ದು ಒಂದು ಪರ್ಸನಲ್ ವಿಷಯ ಬೇಡ ಅಂತ ಹೇಳಿ ನನ್ನ ಒಂದು ಚಾನೆಲ್ ನಲ್ಲಿ ನನ್ನ ತಾಯಿ ತುಳಸಿ ಪೂಜೆ ಮಾಡಿದ್ದಾಗಿರ್ಬೋದು, ನನ್ನ ತಾಯಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು, ಎಲ್ಲ ವಿಡಿಯೋಸ್ ಪ್ರೈವೇಟ್ ಮಾಡ್ಬಿಟ್ಟಿದ್ದೆ. ಅರ್ಥ ಆಯ್ತಾ? ಮೊನ್ನೆ ನನ್ನ ಪಾಡಿಗೆ ನಾನು ಬದುಕೋಕ್ಕೂ ಬಿಡಲ್ಲ, ಅವರೇ ಇದ್ ಮಾಡ್ತಾರೆ.
ಜೊತೆಗೆ ಒಂದ್ ರೀತಿ ಮಾನಸಿಕ ಒಂದು ನೆಮ್ಮದಿನೂ ಕೊಡೋದಿಲ್ಲ. ಆಗ ಹೆಮ್ಮೆಯಿಂದ ಹೇಳ್ಕೊಳ್ಳೇಬೇಕಲ್ವಾ ನನ್ನ ತಾಯಿ ಯಾರು ಅಂತ. ಅವರೇ ಮತ್ತೆ ಎಂಟರ್ ಆಗ್ತಿದಾರೆ ನನ್ನ ಲೈಫ್ ಅಲ್ಲಿ ಅಂತ ಅಂದಾಗ ತಾಯಿ ಹೇಳ್ಕೊಳ್ಬೇಕಂದ್ರೆ ತಂದೆನೂ ಹೇಳ್ಕೊಳ್ಳೇಬೇಕಲ್ವಾ. ಹ್ಮ್ ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಅಪ್ಡೇಟ್ ನನ್ನ ಒಂದು ಜರ್ನಿನಲ್ಲಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ನನ್ನ ಲೈಫ್ ಅಲ್ಲಿ ಇನ್ನು ಏನೇನ್ ನಡೆಯುತ್ತೆ ಗೊತ್ತಿಲ್ಲ. ಸೊ ನೋಡಿ, ನನ್ನ ಪಾಡಿಗೆ ನಾನು ಇದೀನಿ. ಒಂದು ಜೀವ ಎಷ್ಟು ಅಂತ ಅನುಭವಿಸಕ್ಕಾಗುತ್ತೆ ಸ್ನೇಹಿತರೆ. ಹುಟ್ಟಿದಾಗ್ಲಿಂದ ಅನುಭವಿಸ್ತಾ ಇದೀನಿ. ಏನೂ ತಪ್ಪು ಮಾಡ್ದಿರಾ ಇವತ್ತಿನ ದಿವಸ ಡಿಫಾಮೇಶನ್ ಕೇಸ್ ನಾನ್ ಹಾಕಿಸ್ಕೊಳ್ಬೇಕಾದಂತ ಪರಿಸ್ಥಿತಿ. ಅದೇನ್ ಕೇಸ್ ಹಾಕ್ತಾರೋ ಹಾಕ್ರಿ. ಏನ್ ಕೇಸ್ ಹಾಕ್ತಿರೋ ಹಾಕ್ರಿ. ನನಗೇನಕ್ ಭಯ? ಯಾಕೆ ಭಯ ನನ್ಗೆ? ಅಂತ ತಪ್ಪು ನಾನೇನು ಮಾಡಿಲ್ಲ, ನನ್ನ ತಾಯಿನೂ ಮಾಡಿಲ್ಲ. ಅರ್ಥ ಆಯ್ತಲ್ಲ? ನನ್ನ ತಾಯಿನೂ ದೌರ್ಜನ್ಯಕ್ಕೆ ಒಳಗಾದವ್ರು. ನನ್ನ ತಾಯಿ ನನ್ನ ತಮ್ಮಂಗೆ ಅಟ್ಲೀಸ್ಟ್ ಇವಾಗ ಅವರು ಬದುಕ್ತಾ ಇದಾರೆ. ನಾವ್ 3 ಜನ ದೌರ್ಜನ್ಯಕ್ಕೆ ಒಳಗಾದವ್ರು. ನಿಮ್ಗಂದೆಲ್ಲ ಏನ್ರಿ ಇವಾಗ ಮಧ್ಯದಲ್ಲಿ ಏನೇನ್ ಬರ್ಬೇಕೋ ಬಂತಲ್ವಾ? ನಾನು 1 ರೂಪಾಯಿ ಆಸ್ತಿ ಕೇಳಿದಿನ? ಇಸ್ಕೊಂಡಿದೀನ ಏನಾದ್ರು? ಅಷ್ಟು ಇರೋರು ತಂದೆ ಅಷ್ಟು ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ಒಳ್ಳೆ ರೀತಿನಲ್ಲಿ ಇನ್ನೂ ಒಳ್ಳೆ ರೀತಿ ಗುರುಗಳು ಅಂತ ಹೇಳಿದ್ಲಲ್ಲಪ್ಪ ಅವಳು. ಸ್ವಂತ ಮಗಳೆಲ್ಲ ಏನಿಲ್ಲ, ಗುರುಗಳು ಅಂತ ಹೇಳಿದಾಳೆ ಅಂತ ಹೇಳಿ ನಿಮ್ಗಳಿಗೆಲ್ಲ ಖುಷಿ ಪಡ್ಬೇಕಾಗಿತ್ತು ನೀವು. ಅದೇನ್ ಪ್ರೀತಿನೋ ತಂದೆ ಮೇಲೆ ಗೊತ್ತಿಲ್ಲ. ಅಂತ ಸತ್ತ ವ್ಯಕ್ತಿನ ನಾನು ಗುರುಗಳು ಅಂತ ಹೇಳಿದೀನಿ. ಒಂದ್ ಮನುಷ್ಯ ಅಂದ್ಮೇಲೆ ಒಳ್ಳೆತನನೂ ಇರುತ್ತೆ, ಕೆಟ್ಟತನನೂ ಇರುತ್ತೆ. ವಿಡಿಯೋಸ್ನ ಎಲ್ರು ಚೆಕ್ ಮಾಡಿವ ಇನ್ನೊಂದ್ಸತಿ. ಇನ್ನ ಈ ಯಾರು ನಮ್ಮಮ್ಮನ ಸಹೋದರ ಅನ್ನಿಸ್ಕೊಂಡವನು ಏನೋ ಮಲತಮ್ಮ ಅಂದ್ಬಿಟ್ಟ. ಸರಿಯಾಗಿ ಚೆಕ್ ಮಾಡಪ್ಪ. ಇನ್ನು ಬೇಕಾದ್ರೆ ಒಂದ್ 10 ಕನ್ನಡಕ ತಂದ್ಕೊಡೋಣ. ನಂದನು ಕನ್ನಡಕನೇ ಹಾಗೆ ಮಾಡಕ್ ಹೋದ್ರೆ ಆಯ್ತಾ. ಅದಕ್ಕೆ ನಮ್ಮಮ್ಮನ್ ಕೇಳ್ದೆ, ಏನ್ ಕಿವಿನೂ ಹೋಗ್ಬಿಡ್ತಾ ಹೇಗೆ ಸರಿಯಾಗಿ ಕೇಳಿಸ್ಕೊಳಕ್ ಹೇಳಿ. ಪ್ರೀತಿಯಿಂದ ನನ್ನ ತಮ್ಮ ಅಂತ ಹೇಳಿದೀನಿ. ಇನ್ನೆಷ್ಟು ನಾವ್ ತೋರ್ಸ್ಬೇಕು ಪ್ರೀತಿ ಇದೆ. ಪ್ರೀತಿ ಈಗ ನೋಡಿ, ಮುಂಚೆ ಎಲ್ಲ ಅಳ್ತಾ ಇದ್ದೆ, ಈಗ ಆಳುನು ಹೋಗ್ಬಿಟ್ಟಿದೆ. ಇರೋ ಬರ ಪ್ರೀತಿನೂ ಹೋಗಿಸ್ಬಿಡ್ತಾರೆ ಇವ್ರುಗಳು. ಅಷ್ಟು ಪ್ರೀತಿ ಇಟ್ಕೊಂಡು ನಾನ್ ಡಿಪ್ರೆಷನ್ಗೆ ಹೋಗಿ ಹತ್ಕೊಂಡು ನಮ್ಮಮ್ಮ ನನ್ನ ತಮ್ಮ ಅಂತೆಲ್ಲ ಈ ತರ ಬದುಕ್ತಾ ಇದ್ದವಳು ಈಗ ನೋಡಿ ಕಣ್ಣೀರುನು ಬರ್ದೇ ಇರೋ ತರ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ನಾನು ಪ್ರಾರ್ಥನೆಯಲ್ಲಿ ಇರ್ತೀರಿ ಅಲ್ವಾ ನೀವೆಲ್ರೂ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾ ಇದ್ದೀನಿ ಅಲ್ವಾ. ಇನ್ನಾದ್ರೂನು ಈ ಒಂದು ಹಗೆ ಸಾಧಿಸೋದು, ದ್ವೇಷ ಸಾಧಿಸೋದು, ಕಂಡವ್ರ ಹೆಣ್ಣು ಮಕ್ಳ ಮೇಲೆ ಮಾನಸಿಕ ದೌರ್ಜನ್ಯ ಎಸ್ಕೋದು ಇದೆಲ್ಲ ಬಿಡ್ರಿ. ಫಸ್ಟ್ ಏನ್ ಅನ್ಕೊಂಡಿದೀರಾ? ಇನ್ನು ಯಾವ ಜನರೇಷನ್ ಅಲ್ಲಿ ಇದ್ದೀರಿ ನೀವು? ಏನ್ ಮಾಡಿದ್ರು ಸರಿ ಅಂತ ಅನ್ಕೊಂಡ್ಬಿಟ್ಟಿದೀರಾ ಎಲ್ರುನು? ನಮ್ಮಮ್ಮ ಹೇಳ್ತಾರೆ ಏನು, ಇನ್ನಾರು ನೆಮ್ಮದಿಯಾಗಿ ಬದುಕ್ಬೇಕಾಗಿತ್ತು, ಇವಾಗ್ಲಾರು ಎಲ್ಲ ಇನ್ನು ಅವ್ರ ಜಗಳ ಅದು ಇದು ಅಂತಾರೆ ನಮ್ಮಮ್ಮ. ನಾನ್ ಹೇಳ್ದೆ ಅಷ್ಟೊಂದಿರೋದು ಇವಾಗ ನನ್ ಪಾಡಿಗೆ ನಾನು ಇದ್ದೆ ಅಲ್ವಾ. ಇನ್ನಾರು ನನಗ್ ನೆಮ್ಮದಿಯಾಗಿ ಇರಕ್ ಬಿಟ್ರೆ ತಾನೆ, ಇನ್ನೊಬ್ರು ನೆಮ್ಮದಿಯಾಗಿರಕ್ ಬಿಟ್ರೆ ತಾನೆ ನಾವ್ ನೆಮ್ಮದಿಯಾಗಿರಕ್ ಆಗೋದು. ನೀವುಗಳು ನನ್ನ ನೆಮ್ಮದಿಯಾಗಿರಕ್ ಬಿಟ್ರೆ ತಾನೆ ನೀವುಗಳು ನೆಮ್ಮದಿಯಾಗಿರಕ್ ಆಗೋದು. ಇನ್ನಾದ್ರೂ ಎಲ್ಲ ನಿಲ್ಲಿಸಿ ದ್ವೇಷ ಎಲ್ಲ ಬಿಟ್ಟು ಅವ್ರನ್ನು ಆಯ್ತು ಡ್ಯಾಡಿ ಅಂತಾನೆ ಕರೆಯೋಣ ಆಯ್ತಾ. ಡ್ಯಾಡಿ ಅವರುನು ಅಪ್ಪ ಅವರುನು ಆಯ್ತಾ ಎಲ್ರು ಒಗ್ಗಟ್ಟಾಗಿ ಇರ್ಬೇಕು ಅಂತ ಬಯಸ್ತವ್ರಲ್ವಾ. ಒಂದೇ ಮನೇಲಿ ಇರ್ಲಿಲ್ಲ ಅಂದ್ರುನು ಅಟ್ಲೀಸ್ಟ್ ಯಾರ್ಯಾರ್ಗೆ ಏನೇನ್ ಬರ್ಬೇಕೋ ಬಂತಲ್ವಾ. ಅಟ್ಲೀಸ್ಟ್ ಮನ್ಸಲ್ಲಾದ್ರೂ ಒಬ್ರಿಗೊಬ್ರು ಪ್ರೀತಿ ಇಟ್ಕೊಂಡು ಯಾರ್ಯಾರು ಹೆಂಗಿದಾರೋ ಹಂಗಿರ್ಲಿ ಅಂತ ಬಿಡ್ಬೇಕಲ್ವಾ. ಗುರುಗಳು ಅಂತ ಹೇಳಿದಾಳೆ ಅವಳು, ಏನೋ ಅವಳು ಆಗಿರೋ ನಾವು ಹೇಳ್ಕೊಂಡಿದ್ದಾಳೆ, ಗುರುಗಳು ಅಂತಾನು ಹೇಳಿದಾಳೆ. ನಾವ್ ಕಣ್ಣಾರೆ ಎಲ್ಲ ನೋಡಿದೀವಿ. ಪಾಪ ಹುಡುಗಿ ಎಷ್ಟು ಮನೇಲಿ ಕೆಲ್ಸ ಮಾಡ್ತಿದ್ಲು, ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿತಿದ್ಲು, ಕಸ ಗುಡಿಸ್ತಾ ಇದ್ಲು, ಇಡೀ ಮನೆ 3 ರೂಮ್ ಗುಡಿಸ್ತಾ ಇದ್ಲು ಅಷ್ಟು ಸಣ್ಣ ವಯಸ್ಸಿಗೆನೆ. ಏನ್ ಹೇಳಿದ್ರು ಹೋಗಿ ಅಂಗಡಿಯಿಂದ ತಗೊಂಡ್ ಬರ್ತಾ ಇದ್ಲು ಅನ್ನೋದು ಬೇಡವಾ ಯಾರಿಗೂನು? ಅಷ್ಟು ಸಣ್ಣ ವಯಸ್ಸಲ್ಲಿ ಕೆಲ್ಸ ಇರ್ತಾರ, ನಾನು ಕೆಲ್ಸ ಮಾಡ್ತಿದ್ದೇನೆ ಅದೆಲ್ಲ ಯಾರಿಗೂ ಕಣ್ಣಿಗೆ ಬರಲ್ವಾ? ಸಣ್ಣವ್ರಿಗೆ ಯಾರಿಗೂ ಗೊತ್ತಿರಲ್ಲ ಪಾಪ. ಆ ಟೈಮಲ್ಲಿ ಸಣ್ಣವ್ರು ಇರ್ತಾರಲ್ಲ, ದೊಡ್ಡವ್ರಿಗಾದ್ರೂ ಬುದ್ಧಿ ಬೇಡ್ವಾ? ಅಂತವಳು ನಮ್ ತಂದೆನ ಗುರುಗಳು ಅಂತ ಹೇಳಿದಾಳೆ, ಚೆನ್ನಾಗಿರ್ಲಿ ಅವಳು ಅಂತ ಬಯಸ್ಬೇಕು. ಅದನ್ ಬಿಟ್ಬಿಟ್ಟು ಡಿಫಾಮೇಶನ್ ನನಗ್ ಗೊತ್ತಿಲ್ಲ ನಿಜವಾಗ್ಲೂನು. ಆಮೇಲೆ ನಾನು ಇಲ್ಲಿ ಯಾರ ಹೆಸರು ತಗೊಂಡಿಲ್ಲ, ಮತ್ತೆ ಡಿಫಾಮೇಶನ್ ಅನ್ಬೇಡ್ರಪ್ಪ. ಯಾರ ಹೆಸರು ತಗೊಂಡಿಲ್ಲ, ನಾನಿಲ್ಲಿ ಹೆಸರು ತಗೊಂಡಿರೋದು ನನ್ನ ಸಾಕು ತಂದೆ, ನನ್ನ ತಾಯಿ, ನನ್ನ ತಮ್ಮ, ಮತ್ತೆ ನನ್ನ ಪ್ರೀತಿಸ್ತೀನಿ ಅಂತ ಬಂದ ಹುಡುಗ. ಇಷ್ಟು ಜನ ಹೆಸರು ತಗೊಂಡಿದ್ದೀನ ಬಿಟ್ರೆ ಇನ್ ಬೀದಿಲ್ ಹೋಗೋರ್ ಹೆಸರು ತಗೊಂಡಿದ್ದೀನೇನೋ? ಒಳ್ಳೆ ಕಥೆ ಇತ್ತಲ್ಲ. ನಾನ್ ಡಿಗ್ರಿ ಓದಿದ್ಮೇಲೆ ಸರ್ಟಿಫಿಕೇಟ್ ಇಟ್ಕೊಂಡು ಈ ಕಡೆ ನನ್ನ ಸಾಕು ತಂದೆ, ಈ ಕಡೆ ನನ್ನ ತಾಯಿ ಫೋಟೋ ಇಟ್ಕೊಂಡಿದೀವಿ. ಮಗಳು ಅಂತ ಅವರು ಹೇಳಿದಾರಲ್ವಾ.
ಇಲ್ಲ ನಾನು ಏನೋ ಹಂಗೆ ಆ ದೃಷ್ಟಿ ನೋಡ್ಬಾರ್ದಿತ್ತು ನೋಡ್ತಾ ಇದೀನಿ, ಮತ್ತೆ ಇಲ್ಲ ನಂದು ತಪ್ಪು ಅಂತ ಕ್ಷಮೆ ಕೇಳಾದ್ಮೇಲೆ ನಾವು ಮಗಳು ಅಂತ ಅವ್ರು ನೋಡಿದ್ದಾರೆ. ಏನಿಲ್ಲ ಸ್ನೇಹಿತರೆ, ನಾನು ಡೈರೆಕ್ಟ್ ಫ್ರಾಂಕ್ ಆಗಿ ಹೇಳ್ತೀನಿ. ಈಗ ಒಂದು ಟೀನೇಜ್ ಬರುವಂತ ಮಕ್ಕಳಲ್ಲಿ ಒಂದ್ ರೀತಿ ಬಾಡಿ ಚೇಂಜಸ್ ಆಗುವಂತದ್ದೆಲ್ಲ ಇರುತ್ತೆ. ಆಗ ಸ್ವಲ್ಪ ಏಜ್ ಆಗಿರೋಂತ ವ್ಯಕ್ತಿಗಳು ನೋಡೋ ದೃಷ್ಟಿನೇ ಸಾಕು ಅಬ್ಯೂಸ್ ಆಗೋದಕ್ಕೆ, ಆಯ್ತಾ. ಬೇರೆ ಏನೋ ಆಗ್ಬೇಕಂತ ಇಲ್ಲ, ದೇವ್ರ ದಯದಿಂದ ನನ್ಗೇನು ತೊಂದರೆ ಆಗಿಲ್ಲ, ಆಯ್ತಾ. ಹಾಗಾಗಿ ಈ ರೀತಿ ಮೆಂಟಲ್ ಅಬ್ಯೂಸ್ ತುಂಬಾನೇ ಇತ್ತು. ಜೊತೆಗೆ ನನಗೆ ಮೈಗ್ರೇನ್ ಬಿಟ್ಬಿಡ್ಬೇಕು. ಎಲ್ಲ ಒಳ್ಳೆತನ ಇತ್ತು, ಕೆಟ್ಟತನ ಇತ್ತು, ಕ್ಷಮಿಸಿದಿವಲ್ಲ ಅನ್ನೋ ಒಂದು ನಿಮ್ಗೆ ಇದಿಲ್ವಾ? ಒಂದು ಮಾನವೀಯತೆನೂ ಇಲ್ವಾ ನಿಮ್ಗಳಿಗೆ? ಅದೇನ್ ಮಾಡ್ತೀರ ಮಾಡ್ಕೊಳ್ರಿ, ಡೋಂಟ್ ಕೇರ್. ಅರ್ಥ ಆಯ್ತಾ? ಏನ್ ನಿಮ್ ಮಾಡಿದ್ರೆ ಅದ್ ನಿಮ್ ಬುಡಕ್ಕೆ ಬರುತ್ತೆ. ಎಲ್ರದನ್ನು ಒಂದೊಂದೇ ಹೊರಗ್ ಬರ್ತಾ ಹೋಗುತ್ತೆ, ಯಾರ್ಯಾರು ಏನೇನ್ ಮಾಡಿರ್ತಾರೆ. ನೋಡಿ, ನಾವುಗಳಂತೂ ದೌರ್ಜನ್ಯಕ್ಕೆ ಒಳಗಾದವ್ರು, ಅರ್ಥ ಆಯ್ತಾ. ಎಲ್ರು ಆಗಿರೋದು, ಆಯ್ತಾ. ನೀವು ನಾವು ಅಂತಲ್ಲ, ಎಲ್ರು ಪ್ರತಿಯೊಬ್ರು ಒಂದೊಂದ್ ರೀತಿ ತೊಂದ್ರೆ ಅನುಭವಿಸಿರೋರು. ನೀವುಗಳು ತೊಂದ್ರೆ ಅನುಭವಿಸಿದಿರಿ, ಆಯ್ತಾ. ಎಲ್ರು ತೊಂದ್ರೆ ಅನುಭವಿಸಿರಿ. ಇನ್ನಾದ್ರೂ ಈ ಒಂದು ಹಗೆ ಸಾಧಿಸೋದು, ದ್ವೇಷ ಸಾಧಿಸೋದು, ಇದೆಲ್ಲವನ್ನು ಬಿಟ್ಟು ನಿಮ್ ಪಾಡಿಗೆ ನೀವುಗಳು ಬದುಕಿ, ನಮ್ ಪಾಡಿಗೆ ನಾವು ಬದುಕ್ತೀವಿ, ಅರ್ಥ ಆಯ್ತಾ. ನೆಮ್ಮದಿ ಶಾಂತಿಯಿಂದ ಬದುಕ್ಬೇಕು ಅಂತ ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಹೇಳ್ತಾ ಇರೋದು. ಅದೆಲ್ಲ ಕಾಣಲ್ವಾ? ಒಳ್ಳೇದ್ ಹೇಳೋದೆಲ್ಲ ಯಾವ್ದು ಕಾಣೋದಿಲ್ವಾ? ಕೆಟ್ಟದ್ ಮಾತ್ರ ಕಾಣುತ್ತಾ? ಕೆಟ್ಟದ್ದಂತೂ ಇಲ್ವೇ ಇಲ್ಲ ಬಿಡಿ, ನನ್ ಚಾನಲ್ ಅಲ್ಲಿ ಕೆಟ್ಟದ್ದೇನು ಇಲ್ಲ, ಅರ್ಥ ಆಯ್ತಾ. ಅಂದ್ರೆ ನಿಮಗ್ ನೋಡ್ಕೊಳ್ಳೋಂಥದ್ ಮಾತ್ರ ಕಾಣುತ್ತಾ? ಅಂತದ್ದೆಲ್ಲ ಬೇಡ. ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಲೈಫ್ ಅಂದ್ಮೇಲೆ ಗುಡ್ ಅಂಡ್ ಬ್ಯಾಡ್ ಸಮವಾಗಿ ತಗೊಂಡ್ ಹೋಗ್ಬೇಕು. ಹಾಗೆ ಸಾಧಿಸೋದು, ದ್ವೇಷ ಸಾಧಿಸೋದು ಎಲ್ಲ ಮಾಡಕ್ ಹೋಗ್ಬಾರ್ದು, ಆಯ್ತಾ. ಈಗ ಏನೋ ನನಗೆ ಏನು ಒಂದ್ ಸಂಬಂಧನೇ ಇಲ್ಲಪ್ಪ, ನಾನ್ ಬೀದಿಲ್ ಹೋಗೋರ್ ಬಗ್ಗೆ ಮಾತಾಡಿದೀನಿ ಅಂತಂದ್ರೆ ಹಾಕ್ಬೇಕು ಡಿಫಮೇಷನ್ ಕೇಸ್. ನಾನು ಯಾರು ಬೀದಿಲ್ ಹೋಗೋರ ಬಗ್ಗೆ ಮಾತಾಡಿಲ್ಲ, ಯಾರ ಹೆಸರು ತಗೊಂಡು ಇಲ್ಲ, ಅರ್ಥ ಆಯ್ತಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ನಿಲ್ಸೋಣ, ತುಂಬಾ ಲೆಂತಿ ಆಯ್ತು. ಸೊ ಮುಂದಿನ ವಿಡಿಯೋನಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಏನಾಯ್ತು ಅಂತ ಹೇಳಿ. ಸೊ ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೀವು ಯಾರಾದ್ರೂ ಟಾಕ್ಸಿಕ್ ರಿಲೇಶನ್ಶಿಪ್, ಟಾಕ್ಸಿಕ್ ಕುಟುಂಬದಲ್ಲಿ ಬಳಲ್ತಾ ಇದ್ರೆ ಅದರಿಂದ ಹೊರಗೆ ಬನ್ನಿ. ನೀವುಗಳು ಯಾರು ಟಾಕ್ಸಿಕ್ ಪೀಪಲ್ ನೋಡ್ತಾ ಇದ್ರೆ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂದ್ರೆ ಏನು, ಮಗುವಿನ ಚೇತರಿಕೆ, ನಿಮ್ಮ ಒಳ ಮಗುವಿನ ಚೇತರಿಕೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಮಗು ಇರುತ್ತೆ, ಅದನ್ನ ಚೇತರಿಕೆ ಮಾಡ್ಕೊಳ್ಳಿ. ಒಂದು ನೆಮ್ಮದಿಯ ಜೀವನದ ಕಡೆ ಸಾಕ್ತಾ ಹೋಗೋಣ, ಓಕೆನಾ ಸ್ನೇಹಿತರೆ. ಸೊ ಯಾರು ಪರ್ಸನಲ್ ಆಗಿ ತಗೋಬೇಡಿ, ನೀವೆಲ್ಲರೂ ಕೂಡ, ಆಯ್ತಾ. ನೀವೆಲ್ಲರೂ ಕೂಡ ನನ್ನ ಒಂದು ಪ್ರೇಯರ್ಸ್ ಅಲ್ಲಿ ಇರ್ತೀರಾ. ಎಲ್ರಿಗೂ ಒಳ್ಳೇದಾಗ್ಲಿ, ಆಯ್ತಾ. ಎಲ್ರು ಖುಷಿಯಿಂದ ಬದುಕಿ, ಆಯ್ತಾ. ಹಾಗೆ ಸಾಧಿಸ್ಬೇಡಿ. ರಿವೆಂಜು, ಹಾಗೆ ಸಾಧಿಸೋದು, ದ್ವೇಷ ಮಾಡೋದು, ಇದೆಲ್ಲ ಬಿಟ್ಟು ಮುಂದೆ ಏನಾಗ್ಬೇಕು ಅದನ್ನ ನೋಡ್ಕೊಂಡು ಹೋಗಿ. ಈಗ ನಾನು ವಿಡಿಯೋ ಡಿಲೀಟ್ ಮಾಡ್ಬಿಟ್ಟಿದ ತಕ್ಷಣಕ್ಕೆ ಹಾಗಾದ್ರೆ ಏನು ಅರ್ಥ ಇರುತ್ತೆ ಅದ್ರಲ್ಲಿ ಏನಿದೆ ಅಂತ ಡಿಲೀಟ್ ಮಾಡ್ಬೇಕು ನಾನು? ಏನಿದೆ ಅಂತ ಡಿಲೀಟ್ ಮಾಡ್ಬೇಕು ಹೇಳಿ? ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್, ನನ್ನ ತಾಯಿ, ನನ್ನ ತಮ್ಮ ಅಂತ ಹೇಳ್ಕೊಂಡಿದೀನಲ್ವಾ, ಅದ್ರಲ್ಲಿ ಏನಿದೆ? ಸ್ವಲ್ಪ ನೋಡ್ರಿ ಸರಿಯಾಗಿ ವಿಡಿಯೋ ಇನ್ನೊಂದ್ಸತಿ. ಎಲ್ಲ ಒಳ್ಳೆಯದೇ ಅಂಶ ಹೇಳಿದೀನಿ, ಏನು ಕೆಟ್ಟದ್ದೇನು ಹೇಳಿಲ್ಲ. ಎಲ್ಲರಲ್ಲೂ ಕೆಟ್ಟದ್ದಿರುತ್ತೆ, ಒಳ್ಳೇದಿರುತ್ತೆ. ಆಮೇಲೆ ನಾವು ಒಳ್ಳೇದನ್ನ ತಗೊಂಡ್ ಹೋಗ್ತಾ ಇರ್ಬೇಕಷ್ಟೇನೆ, ಅರ್ಥ ಆಯ್ತಾ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಥಿಂಕ್ ಪಾಸಿಟಿವ್, ಓಕೆನಾ. ಓಕೆ ಸ್ನೇಹಿತರೆ, ಸಾಕು. ಇನ್ನು ಮಾತಾಡ್ತಾನೆ ಇರ್ಬೇಕಾಗುತ್ತೆ, ಗಂಟು ಕಟ್ಲೆ ನಿಲ್ಸೋಕೆ ಆಗಲ್ಲ, ಅಷ್ಟೇ ಇರುತ್ತೆ ಮಾತಾಡಕ್ಕೆ. ನೋಡೋಣ ಏನಾಗುತ್ತೆ, ನೋಡೋಣ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.